ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಸುಲಭವಾಗಿ ಹೇಳ್ತೀರಿ. ಕರೆಕ್ಟ್ ಅಲ್ವಾ? ಇಟ್ ಈಸ್ ನಾಟ್ ಈಕ್ವೇಷನ್ ಬಟ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹೌದು. ಈಸ್ ಈಕ್ವಲ್ ಟು 0 ಹಾಕಿಲ್ಲ ನಾನು. ದೇರ್ಫೋರ್ ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್. ಯಾವ ವೇರಿಯಬಲ್ನ ವ್ಯಾಲ್ಯೂ ಕಂಪ್ಲೀಟ್ ಎಕ್ಸ್ಪ್ರೆಷನ್ನ 0 ಮಾಡುತ್ತೋ, ಕಂಪ್ಲೀಟ್ ಪಾಲಿನೋಮಿಯಲನ್ನು 0 ಮಾಡುತ್ತೋ, ದಟ್ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಈಸ್ ನಥಿಂಗ್ ಬಟ್ 0 ಆಫ್ ದ ಪಾಲಿನೋಮಿಯಲ್. ಎರಡೂ ಪಾಲಿನೋಮಿಯಲ್ಗಳಿಗೆ x+2 ಫ್ಯಾಕ್ಟರ್ ಹೌದೋ ಅಲ್ವೋ ಅಂತ ಹೇಳಿ ನಾವು ಎಕ್ಸಾಮೈನ್ ಅಂದರೆ ಫೈಂಡ್ ಔಟ್ ಮಾಡಬೇಕು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಹೌದಾ? ಸೊ ಚೆನ್ನಾಗಿ ಕಲಿತಿದ್ದೀರಾ. ಎಕ್ಸಾಮ್ ಹತ್ತಿರ ಬರ್ತಿದ್ದ ಹಾಗೇ ನಮಗೆಲ್ಲ ಗೊತ್ತಿದೆ, ಎಕ್ಸಾಮ್ ತೀರಾ ಹತ್ತಿರದಲ್ಲಿದೆ. ಸೊ ಎಲ್ಲ ಚಾಪ್ಟರನ್ನು ಆಲ್ರೆಡಿ ರಿವೈಸ್ ಮಾಡ್ತಾ ಇರ್ತೀರಾ. ಹಾಗಿದ್ರೆ ನಿಮ್ಮ ರಿವಿಷನ್ನಿಗೆ ಹೆಲ್ಪ್ ಮಾಡೋದಕ್ಕೆ, ಒಂದು ಸಾಥ್ ಕೊಡೋದಕ್ಕೆ ನಾವು ಇರಲೇಬೇಕಲ್ಲ. ಎಸ್. ಸೊ ಹಾಗಾಗಿ ಈ ಒಂದು ಮೈಂಡ್ ಮ್ಯಾಪ್ ಹಾಗೆ ಸಮ್ಮರಿ ಸೀರೀಸ್ ಬಂದಿರೋ ಅಂಥದ್ದು ನಿಮಗೆ ಗೊತ್ತೇ ಇದೆ. ಪ್ರತಿಯೊಂದು ಸೆಷನಲ್ಲಿ, ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಚಾಪ್ಟರನ್ನು ಕಂಪ್ಲೀಟಾಗಿ ರಿವೈಸ್ ಮಾಡ್ತಾ ಬರ್ತಿದ್ದೀವಿ. ಅದೇ ರೀತಿ ಇವತ್ತಿನ ಸೆಷನಲ್ಲೂ ಕೂಡ ಒಂದು ಚಾಪ್ಟರನ್ನು ನಾವು ಕಂಪ್ಲೀಟಾಗಿ ಸಮ್ಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗಿದ್ರೆ ಅದು ಯಾವ ಚಾಪ್ಟರು? ಸೊ ಇವತ್ತಿನ ಸೆಷನಲ್ಲಿ ಪಾಲಿನೋಮಿಯಲ್ಸ್ ಅನ್ನುವಂಥ ಚಾಪ್ಟರನ್ನು ನಾವು ಕಾನ್ಸೆಪ್ಷುಯಲ್ ವೈಸ್ ಸಮರೈಸ್ ಮಾಡ್ತಾ ಹೋಗ್ತಿದ್ದೀವಿ. ಆರ್ ಯು ರೆಡಿ ಫಾರ್ ದ ಸೆಷನ್? ಶುರು ಮಾಡೋಣ ಸೆಷನ್ನ. ಓಕೆ. ಆದರೆ ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ, ಏನೇನನ್ನು ನಾವು ಇವತ್ತು ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಓಕೆ. ಸೊ ಇವತ್ತಿನ ಸೆಷನಲ್ಲಿ ನಾವು ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್, ದಟ್ ಈಸ್ ಬೇಸಿಕ್ ಥಿಂಗ್. ಪಾಲಿನೋಮಿಯಲ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊತೀವಿ. ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ದೆನ್ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಮೈಂಡರ್ ಥಿಯರಮ್, ಫ್ಯಾಕ್ಟರೈಸೇಷನ್ ಆಫ್ ಪಾಲಿನೋಮಿಯಲ್ಸ್ ಅಂದರೆ ಏನು, ಹಾಗೆ ಈ ಒಂದು ಪಾಲಿನೋಮಿಯಲ್ಸ್ಗೆ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್ನ ಅಪ್ಲೈ ಮಾಡಿದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ ರೈಟ್, ಎಲ್ಲರೂ ತಯಾರಿದ್ದೀರಾ ಅಲ್ವಾ? ಓಕೆ, ಫೈನ್. ಹಾಂ. ಸೊ ಮೊದಲನೇದಾಗಿ ಪಾಲಿನೋಮಿಯಲ್ಸ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಪಾಲಿನೋಮಿಯಲ್ಸ್? ಸೊ ಪಾಲಿನೋಮಿಯಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಪಾಲಿನೋಮಿಯಲ್ಸ್ ಅಂದರೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹಾಗಿದ್ರೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗೆ ಪಾಲಿನೋಮಿಯಲ್ಸ್ಗೆ ಡಿಫ್ರೆನ್ಸ್ ಇಲ್ವಾ? ಖಂಡಿತ ಇದೆ, ಖಂಡಿತ ಇದೆ. ಸೊ ಈಗ ನಾನು ಹೇಳ್ತೀನಿ, ಒಂದು ಎಕ್ಸ್ಪ್ರೆಷನ್ನ ಬರಿತೀನಿ. 2x² ಪ್ಲಸ್ √x ಪ್ಲಸ್ 3 ಇದೆ ಅಂತ ಇಟ್ಕೊಳ್ಳಿ. ಏನಿದು ಅಂತ ಕೇಳಿದರೆ ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಸುಲಭವಾಗಿ ಹೇಳ್ತೀರಿ. ಕರೆಕ್ಟ್ ಅಲ್ವಾ? ಇಟ್ ಈಸ್ ನಾಟ್ ಈಕ್ವೇಷನ್ ಬಟ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹೌದು. ಈಸ್ ಈಕ್ವಲ್ ಟು 0 ಹಾಕಿಲ್ಲ ನಾನು. ದೇರ್ಫೋರ್ ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ, ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟರ್ಮ್ಸ್ ಆ್ಯಂಡ್ ದೀಸ್ ಟರ್ಮ್ಸ್ ಆರ್ ಕಂಬೈನ್ಡ್ ವಿತ್ ದ ಹೆಲ್ಪ್ ಆಫ್ ದ ಫಂಡಾಮೆಂಟಲ್ ಆಪರೇಷನ್ಸ್. ಪ್ಲಸ್ ಮೈನಸ್ಗಳಿಂದ ಅದು ಏನಾಗಿದೆ? ಕಂಬೈನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸಪೋಸ್ ಇಲ್ಲಿ ಮೈನಸ್ ತಗೊಳ್ಳೋಣ. ಎಸ್. ಸೊ ಏನಾಯ್ತಿದು? ಇವಾಗಲೂ ಕೂಡ ಇದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನೇ. ಕರೆಕ್ಟ್ ಅಲ್ವಾ? ಹೌದು. ಓಕೆ. ಆದರೆ ಇದು ಪಾಲಿನೋಮಿಯಲ್ಸಾ? ಅಲ್ಲ. ಇದು ಪಾಲಿನೋಮಿಯಲ್ಲ. ಈ ಒಂದು ಎಕ್ಸ್ಪ್ರೆಷನ್ ಪಾಲಿನೋಮಿಯಲ್ ಆಗಿದೆ. ಬಿಕಾಸ್ ಐ ಸೆಡ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನೇ ಪಾಲಿನೋಮಿಯಲ್ ಆಗುತ್ತೆ ಅಂತ. ಹಾಗಿದ್ರೆ ಇದು ಕೂಡ ಪಾಲಿನೋಮಿಯಲ್ ಆಗಬೇಕಲ್ಲ. ಆದರೆ ಒಂದು ಕಂಡೀಷನ್ ಇದೆ. ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಪಾಲಿನೋಮಿಯಲ್ ಅಂತ ಕರೆಯೋದಕ್ಕೆ ಒಂದು ಕಂಡೀಷನ್ ಇದೆ. ಅದು ಸ್ಯಾಟಿಸ್ಫೈ ಆದರೆ ಅದನ್ನು ನಾವು ಪಾಲಿನೋಮಿಯಲ್ ಅಂತ ಕರಿತೀವಿ. ಏನದು ಕಂಡೀಷನ್? ದ ಕಂಡೀಷನ್ ಈಸ್, ಇಲ್ಲಿ ಈ ಒಂದು ಎಕ್ಸ್ಪ್ರೆಷನಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ವೇರಿಯೇಬಲ್ಗಳ ಎಕ್ಸ್ಪೋನೆಂಟ್ ಏನಿರುತ್ತಲ್ಲ ಅದು ಹೋಲ್ ನಂಬರೇ ಆಗಿರಬೇಕು. ಏನಿರಬೇಕು? ಹೋಲ್ ನಂಬರ್. ಹಾಗಿದ್ರೆ ಇಲ್ಲಿ x² ಇದೆ, ಆದರೆ ಇಲ್ಲಿ ನೋಡಿ x⁻1/2 ಬರುತ್ತೆ. ಈ ರೂಟ್ನ ತೆಗೆದ್ರೆ, ಈ ರೂಟ್ನ ನಾನು ಕನ್ವರ್ಟ್ ಮಾಡಿದರೆ ನಂಬರಿಗೆ ಏನು ಬರುತ್ತೆ? √x = x⁻1/2. ಕರೆಕ್ಟ್ ಅಲ್ವಾ? ನೋಡಿ, ಈಸ್ 1/2 ಎ ಹೋಲ್ ನಂಬರ್? ಖಂಡಿತ ಅಲ್ಲ. ಇಟ್ ಈಸ್ ಎ ಫ್ರ್ಯಾಕ್ಷನ್. ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಸೊ ನಾನೇನು ಹೇಳ್ತಿದ್ದೀನಿ, ಇಲ್ಲಿ ಇನ್ವಾಲ್ವ್ ಆಗಿರುವಂಥ ಈ ಒಂದು ಎಕ್ಸ್ಪ್ರೆಷನಲ್ಲಿ ಇನ್ವಾಲ್ವ್ ಆಗಿರುವಂಥ ವೇರಿಯೇಬಲ್ಗಳ ಎಕ್ಸ್ಪೋನೆಂಟ್ ಏನಿರಬೇಕು? ಹೋಲ್ ನಂಬರ್ ಮಾತ್ರ ಆಗಿರಬೇಕು, ಬೇರೆ ಏನೂ ಇರಬಾರ್ದು. ಹೋಲ್ ನಂಬರ್ ಅಥವಾ ಹೋಲ್ ನಂಬರ್ ಅಂದರೆ ಅದರೊಳಗೆ ನ್ಯಾಚುರಲ್ ನಂಬರು ಬರುತ್ತೆ. ಸೊ ಅಂತೂ ನಮಗೆ ಹೋಲ್ ನಂಬರ್ ಫಾರ್ಮೇಟಲ್ಲೇ ಇರಬೇಕು, ಬೇರೆ ಏನೂ ಇರಬಾರ್ದು. ನೆಗೆಟಿವ್ ನಂಬರ್ಸು ಇರಬಾರ್ದು. ಓಕೆ. ಸೊ ಫ್ರ್ಯಾಕ್ಷನ್ಸ್ ಇರಬಾರ್ದು, ಏನು ಇರಬಾರ್ದು. ಕೇವಲ ಮತ್ತು ಕೇವಲ ಹೋಲ್ ನಂಬರ್ ಇರಬೇಕು.
ಹಾಗಿದ್ರೆ ದಿಸ್ ಇಸ್ ಅ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಐ ಅಗ್ರಿ. ಆದರೆ ಇದು ಪಾಲಿನೋಮಿಯಲ್ ಅಲ್ಲ. ದಿಸ್ ಈಸ್ ನಾಟ್ ಅ ಪಾಲಿನೋಮಿಯಲ್. ದಿಸ್ ಈಸ್ ನಾಟ್ ಎ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಸೊ ಎ ಪಾಲಿನೋಮಿಯಲ್ ಅಂದರೆ ಹೆಂಗೆ ಡಿಫೈನ್ ಮಾಡಬಹುದು ಈಗ ಅಂದರೆ, ಐ ಶಾಲ್ ಡಿಫೈನ್ ಇಟ್ ಲೈಕ್ ದಿಸ್. ಏನಂತ ಡಿಫೈನ್ ಮಾಡ್ಬೋದು? ಆ್ಯನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಆ್ಯನ್ algebraic expression, an algebraic expression in which the variables involved in that expression should have the exponent, should have whole number as their, should have only whole number as their exponent. ಹೌದಾ? whole number as its exponent. ಅರ್ಥ ಆಯ್ತಾ? ಎಕ್ಸಾಂಪಲ್ ಕೊಡೋದಾದರೆ ವಿ ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್ ಆಸ್ ಅನ್ ಎಕ್ಸಾಂಪಲ್. ಹೌದಾ? ಸೊ ಎಕ್ಸಾಂಪಲ್ ಏನೇನು ಬರುತ್ತೆ ನೋಡಿ. 2x² ಪ್ಲಸ್ 3x ಮೈನಸ್ 4. ಇದು ಪಾಲಿನೋಮಿಯಲ್ಲ? ಖಂಡಿತ ಹೌದು. ಹಾಗೆ ಇನ್ನೊಂದು ಕೊಡ್ತೀನಿ ಎಕ್ಸಾಂಪಲ್ನ ನೋಡಿ. ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. √3x² ಪ್ಲಸ್ 4. ಈಸ್ ಇಟ್ ಎ ಪಾಲಿನೋಮಿಯಲ್? √3 ಬಂತಲ್ಲ ಮ್ಯಾಮ್, ಪಾಲಿನೋಮಿಯಲ್ ಅಲ್ಲ. ಇಲ್ಲ, ನಾವೇನು ಹೇಳಿದ್ದು ಇಲ್ಲಿ ಎಕ್ಸ್ ಅಥವಾ ವೇರಿಯೇಬಲ್ ಏನು ಇನ್ವಾಲ್ವ್ ಆಗಿದೆಯಲ್ಲ ಎಕ್ಸ್ಪ್ರೆಷನಲ್ಲಿ, ಆ ಒಂದು ವೇರಿಯೇಬಲಲ್ಲಿ ಇನ್ವಾಲ್ವ್ ಆಗಿರುವಂತಹ ಆ ಒಂದು ಎಕ್ಸ್ಪ್ರೆಷನಲ್ಲಿ ಇನ್ವಾಲ್ವ್ ಆಗಿರುವಂತಹ ವೇರಿಯೇಬಲ್ನ ಎಕ್ಸ್ಪೋನೆಂಟ್ ಏನಿರಬೇಕು? ಹೋಲ್ ನಂಬರ್ ಇರಬೇಕು. ಹಾಗಿದ್ರೆ ಈ ಕೋಎಫಿಷಿಯಂಟ್, ವಾಟ್ ಈಸ್ ದ √3 ಹಿಯರ್? √3 ಇಸ್ ದ ಕೋಎಫಿಷಿಯಂಟ್ ಹಿಯರ್. √3 ಏನು? ಕೋಎಫಿಷಿಯಂಟ್. ಹಾಗಿದ್ರೆ √3 ಈಸ್ ಅ ಕೋಎಫಿಷಿಯಂಟ್. ನಮಗೆ ಕೋಎಫಿಷಿಯಂಟ್ ಹೀಗೆ √3 ಇರಬೇಕು, ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು, ಅದೇನೂ ಇಲ್ಲ. ಇಲ್ಲಿ ಇದರ ಜೊತೆಗೆ ಇನ್ವಾಲ್ವ್ ಆಗಿರುವಂಥ ಕೋಎಫಿಷಿಯಂಟ್ಸ್ ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್. ಆದರೆ ಈ ಒಂದು ವೇರಿಯೇಬಲ್ಸ್ಗಳೇನಿರ್ತಾವಲ್ಲ ಅದಕ್ಕೆ ಮಾತ್ರ ಕಂಡೀಷನ್. ಅದೇನು ಅಂದರೆ ಅವುಗಳ ಎಕ್ಸ್ಪೋನೆಂಟ್ ಯಾವಾಗಲೂ ಹೋಲ್ ನಂಬರೇ ಆಗಿರಬೇಕು. ಓಕೆ, ಸೊ ಈ ಒಂದು ಕೋಎಫಿಷಿಯಂಟ್ಸ್ಗಳು, ದಿಸ್ ಇಸ್ √3 ಇಸ್ ಕೋಎಫಿಷಿಯಂಟ್, ಕರೆಕ್ಟ್ ಅಲ್ವಾ? ಹಿಯರ್ 2 ಈಸ್ ಕೋಎಫಿಷಿಯಂಟ್, 3 ಈಸ್ ಕೋಎಫಿಷಿಯಂಟ್, ಗೆಟಿಂಗ್ ಇಟ್. 4 ಈಸ್ ಕಾನ್ಸ್ಟೆಂಟ್, ಹಿಯರ್ ಆಲ್ಸೋ 4 ಈಸ್ ಕಾನ್ಸ್ಟೆಂಟ್. ವೇರಿಯೇಬಲ್ಗಳ ಜೊತೆ ಇರುವಂತಹ ಕೋಎಫಿಷಿಯಂಟ್ಸ್ಗಳು ಏನಿರ್ತಾವಲ್ಲ, ಹೊಂದ್ಕೊಂಡಿರುವಂಥ ನಂಬರ್, ಅವುಗಳು ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್. ಬಟ್ ನಮಗೆ ಇಲ್ಲಿ ಎಕ್ಸ್ ಏನಿದೆಯಲ್ಲ ಅದರ ಹೈಯೆಸ್ಟ್ ಪವರ್ ಮಾತ್ರ, ಅದರ ಎಕ್ಸ್ಪೋನೆಂಟ್ ಮಾತ್ರ ಹೋಲ್ ನಂಬರೇ ಆಗಿರಬೇಕು. ಇಷ್ಟು ಕ್ಲಿಯರ್ ಆಯ್ತಲ್ಲ? ಹಾಗಿದ್ರೆ ಪಾಲಿನೋಮಿಯಲ್ ಅಂದರೆ ಏನು ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ನಾವು ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್. ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂದರೆ ಏನು? ಸಿಂಪಲ್. ನಾನು ಪಾಲಿನೋಮಿಯಲ್ಸ್ನ ಯಾವಾಗಲೂ ಡಿನೋಟ್ ಮಾಡೋದು ಪಿ ಆಫ್ ಎಕ್ಸಿಂದ. ಯಾವುದರಿಂದ? ಪಿ ಆಫ್ ಎಕ್ಸಿಂದ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x³ ಮೈನಸ್ 3x² ಪ್ಲಸ್ √4x ಪ್ಲಸ್ √5x ಮೈನಸ್ 3. ಓಕೆ, ಸೊ ಏನಿದು? ಈಸ್ ಇಟ್ ಎ ಪಾಲಿನೋಮಿಯಲ್? ಖಂಡಿತ ಪಾಲಿನೋಮಿಯಲ್. ಹಾಗೆ ಈ ಪಾಲಿನೋಮಿಯಲ್ನ ಡಿನೋಟ್ ಮಾಡ್ತಿರೋದು ಯಾವುದರಿಂದ? ಒಂದು ವೇರಿಯೇಬಲ್ನಿಂದ. ಪಿ ಆಫ್ ಎಕ್ಸ್, ಪಿ ಆಫ್ ಎಕ್ಸ್. ಸೊ ಎಕ್ಸ್ ಇಸ್ ದ ವೇರಿಯೇಬಲ್ ವಿಚ್ ಈಸ್ ಇನ್ವಾಲ್ವ್ಡ್ ಥ್ರೂ ಔಟ್ ದಿಸ್ ಪಾಲಿನೋಮಿಯಲ್. ಅರ್ಥ ಆಗ್ತಿದೆ? x³ x² ಎಕ್ಸ್ ಹಾಗೆ x⁻0. ಕರೆಕ್ಟ್ ಅಲ್ವಾ? ಇಲ್ಲಿ ಏನೂ ಇಲ್ಲ ಅಂದರೆ x⁻0 ಬರುತ್ತೆ ನೋಡಿ. x⁻0 ವ್ಯಾಲ್ಯೂ ಏನು? 1. ಹಾಗಿದ್ರೆ x⁻0 ಅಂತ ಬರೆದ್ರೂ ಬರೆದಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ಕರೆಕ್ಟ್ ಅಲ್ವಾ? ಅಂತೂ ಈ ಕಂಪ್ಲೀಟ್ ನಮಗೆ ಎಕ್ಸ್ಪ್ರೆಷನ್ ಏನಿದೆಯಲ್ಲ, ಪಾಲಿನೋಮಿಯಲ್ ಏನಿದೆಯಲ್ಲ, ಇದರಲ್ಲಿ ಇನ್ವಾಲ್ವ್ ಆಗಿರೋ ವೇರಿಯೇಬಲ್ ಎಷ್ಟು? 1. ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಎ ಪಾಲಿನೋಮಿಯಲ್ ಇನ್ ಒನ್ ವೇರಿಯೇಬಲ್ ವೇರ್ ದ ವೇರಿಯೇಬಲ್ ಹಿಯರ್ ಈಸ್ ಎಕ್ಸ್. ಇದೇ ರೀತಿ ಪಿ ಆಫ್ ವೈ ಅಂತ ಬರಿಬೋದು ನಾನು. ಪಿ ಆಫ್ ವೈ ಇಸ್ ಈಕ್ವಲ್ ಟು 2x² ಮೈನಸ್ 3x ಪ್ಲಸ್ √6. ಏನಿದು? ಹಿಯರ್ ವೈ ಬರಬೇಕಿಲ್ಲಿ. ವೈ ಬರಬೇಕು.
ಓಕೆ, ದಿಸ್ ಇಸ್ ವೈ ಸ್ಕ್ವೇರ್, ದಿಸ್ ಇಸ್ ವೈ. ಓಕೆ, ನೋಡಿ ಇಲ್ಲಿ ಇನ್ವಾಲ್ವ್ ಆಗಿರುವಂತಹ ವೇರಿಯೇಬಲ್ ಏನು? ವೈ. ಸೊ ಅದೇ ವೈನ ಥ್ರೂ ಔಟ್ ದ ಇಕ್ವೇಷನ್, ಥ್ರೂ ಔಟ್ ದ ಪಾಲಿನಾಮಿಯಲ್ ನಾವು ನೋಡಿದ್ದೀವಿ. ಸೊ ಹಿಯರ್ ಓನ್ಲಿ ವೈ ಈಸ್ ಇನ್ವಾಲ್ವ್ಡ್ ಅಂಡ್ ವೈ ಈಸ್, we can see the y as a variable throughout the polynomial. This is nothing but polynomials in one variable. ಅರ್ಥ ಆಯ್ತಾ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸಿಂಪಲ್, ಕಷ್ಟ ಏನೂ ಇಲ್ಲ. ಆಲ್ ರೈಟ್, ಓಕೆ. ಸೊ ಯಾವುದಾದ್ರೂ ಟರ್ಮ್ಸ್ಗಳನ್ನು ಹೊಂದಿರುವಂಥ ಪಾಲಿನೋಮಿಯಲ್ಸಲ್ಲಿ ನಾವು ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ಪಾಲಿನೋಮಿಯಲ್ಸ್, ಹೌದಾ? ಸೊ ಮೊನೋಮಿಯಲ್ ಅಂದರೆ ಒಂದು ಟರ್ಮನ್ನು ಹೊಂದಿರುವಂಥ ಒಂದು ಎಕ್ಸ್ಪ್ರೆಷನ್ನ ನಾವು ಮೊನೋಮಿಯಲ್ ಅಂತ ಕರಿತೀವಿ. ಎರಡು ಟರ್ಮನ್ನು ಹೊಂದಿರುವಂಥ ಎಕ್ಸ್ಪ್ರೆಷನ್ನ ಬೈನೋಮಿಯಲ್ ಅಂತ ಕರಿತೀವಿ. ಮೂರು ಟರ್ಮ್ಸನ್ನು ಹೊಂದಿರುವಂಥ ಎಕ್ಸ್ಪ್ರೆಷನ್ನ ಟ್ರೈನೋಮಿಯಲ್, ಮೂರಕ್ಕಿಂತ ಜಾಸ್ತಿ ಹೊಂದಿರುವಂಥ ಎಕ್ಸ್ಪ್ರೆಷನ್ಗಳನ್ನು ಪಾಲಿನೋಮಿಯಲ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ರೈಟ್, ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನಮಗೆ ಪಾಲಿನೋಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂದರೆ ಏನು ಅಂತ ಅರ್ಥ ಆಯಿತು. ಐ ಹೋಪ್ ಎವ್ರಿ ಒನ್ ಈಸ್ ಗೆಟಿಂಗ್ ದಿಸ್. ಕ್ಲಿಯರ್? ಓಕೆ. ಸೊ ಈಗ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನು? ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಏನು? ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ವಾಟ್ ಡು ಯು ಮೀನ್ ಬೈ ಡಿಗ್ರಿ ಆಫ್ ದ ಪಾಲಿನೋಮಿಯಲ್? ಸಿಂಪಲ್ ವಿಷಯ, ತುಂಬ ಸಿಂಪಲ್. ಸಪೋಸ್ ನನ್ನ ಹತ್ರ 2x³ ಪ್ಲಸ್ 3x² ಪ್ಲಸ್ 4 ಇದೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದಿಸ್? ದಿಸ್ ಇಸ್ ಅ ಪಾಲಿನೋಮಿಯಲ್. ಈ ಪಾಲಿನೋಮಿಯಲಲ್ಲಿ, ಈ ಒಂದು ಪಾಲಿನೋಮಿಯಲಲ್ಲಿ ಇರ್ತಕ್ಕಂಥ ಎಕ್ಸ್ಗಳೇನೇನಿದೆ ಅಲ್ಲ, ಆ ಎಕ್ಸ್ಗಳ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿದೆ? ದಟ್ ಈಸ್ 3. ಹೌದಾ? ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿಲ್ಲಿ? 3 ಇದೆ, ಅದಾದಮೇಲೆ 2 ಇದೆ, ಆಮೇಲೆ 0 ಇದೆ. ಹೌದಾ? ಆದರೆ ಇಫ್ ಐ ಟಾಕ್ ಅಬೌಟ್ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಇರೋದು ಯಾವುದು? 3. ಹಾಗಿದ್ರೆ 3 ಈಸ್ ನಥಿಂಗ್ ಬಟ್, 3 is nothing but the degree of the polynomial. ಏನು? ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಅರ್ಥ ಆಗ್ತಿದ್ದಾ? ಸಿಂಪಲ್ ಅಲ್ಲ? ತುಂಬ ಸಿಂಪಲ್. ಈ ಕೊಟ್ಟಿರುವಂಥ ಈ ಒಂದು ಪಾಲಿನೋಮಿಯಲಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿರುತ್ತಲ್ಲ ಅದನ್ನು ನಾವು ಡಿಗ್ರಿ ಅಂತ ಹೇಳಿ ಕರಿತೀವಿ. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಸೊ ಈಗ ಫೈಂಡ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಪಾಲಿನೋಮಿಯಲ್ಸ್ ಗಿವೆನ್ ಬಿಲೋ. ತುಂಬ ಸಿಂಪಲ್ ಕ್ವೆಶನ್. ಏನಿದೆ ಇಲ್ಲಿ? ಎರಡು ಪಾಲಿನೋಮಿಯಲ್ಸ್ನ ಕೊಟ್ಟಿದ್ದಾರೆ. ಆ ಎರಡು ಪಾಲಿನೋಮಿಯಲ್ಸಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಡಿಗ್ರಿಯನ್ನು ನಾವು ಬರೀಬೇಕು. ಸೊ ಇಫ್ ಐ ಟಾಕ್ ಅಬೌಟ್ ಫಸ್ಟ್ ಒನ್, ನೋಡಿ, x⁵ ಮೈನಸ್ x⁴ ಪ್ಲಸ್ 3. ಇದರಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಯಾವುದು? ದಟ್ ಈಸ್ 5. ಹಾಗಿದ್ರೆ 5 ಈಸ್ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಕರೆಕ್ಟ್ ಅಲ್ವಾ? 5 ಈಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನೋಮಿಯಲ್. ಯಾವುದ್ರದ್ದು? ಫಸ್ಟ್ ಒನ್. ಓಕೆ, ಆಲ್ ರೈಟ್. ವಾಟ್ ಅಬೌಟ್ ಸೆಕೆಂಡ್ ಒನ್? ಎರಡನೇದ್ರದ್ದು ಕಥೆ ಏನು? ನೋಡಿ, 2 ಮೈನಸ್ y² ಮೈನಸ್ y³ ಪ್ಲಸ್ 2y⁸ ಇದೆ. ಹೌದಾ? ನೋಡಿ, y² y³ ಇದೆ, y⁸ ಇದೆ. ಯಾವುದು ಹೈಯೆಸ್ಟು? y⁸ ಈಸ್ ದ ಹೈಯೆಸ್ಟ್. ಹಾಗಿದ್ರೆ ಡಿಗ್ರಿ ಏನಿಲ್ಲಿ? ಓಕೆ, ಡಿಗ್ರಿ ಬೇರೆ ಏನಾದರೂ ಇರಲಿ, ಪಾಲಿನೋಮಿಯಲ್ ಹೇಗಾದರೂ ಇರಲಿ, ನೀವು ಡಿಗ್ರಿ ಅಂತ ಬಂದ ತಕ್ಷಣ ಅಲ್ಲಿ ಇರ್ತಕ್ಕಂಥ ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟನ್ನೇ ನೋಡಬೇಕು, ಹೈಯೆಸ್ಟ್ ವ್ಯಾಲ್ಯೂವನ್ನೇ ನೋಡಬೇಕು. ಬೇರೆ ಏನನ್ನು ಇಲ್ಲಿ ನೋಡ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸೊ y⁸ ಇರ್ಬೋದು, ಲಾಸ್ಟಿಗೆ ಇರ್ಬೋದು ಟರ್ಮ್, ಆದರೆ y⁸ ಈಸ್ ದ ಹೈಯೆಸ್ಟ್. ಹೌದಾ? ವೇರಿಯಬಲ್ ಇರ್ತಕ್ಕಂಥ ವೇರಿಯಬಲ್ನಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಅಂದರೆ ಅದು 8. ಹೌದಾ? ಹೈಯೆಸ್ಟ್ ಎಕ್ಸ್ಪೋನೆಂಟ್ ಈಸ್ 8. ದೇರ್ಫೋರ್ 8 ಈಸ್ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಡನ್? ಅರ್ಥ ಆಯ್ತಲ್ಲ? ಓಕೆ, ಆಲ್ ರೈಟ್. ಸೊ ಈಗ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೇನು? ವಾಟ್ ಡು ಯು ಮೀನ್ ಬೈ ಕಾನ್ಸ್ಟೆಂಟ್ ಪಾಲಿನೋಮಿಯಲ್? ನೋಡಿ, ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದರೆ ಸಪೋಸ್ ನೋಡಿ, ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಹೆಸರೇ ಹೇಳ್ತಿದೆ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದರೆ ಏನು ಅಂತ. ಸೊ ಯಾವ ಪಾಲಿನೋಮಿಯಲಲ್ಲಿ ಕೇವಲ ಮತ್ತು ಕೇವಲ ನಂಬರ್ಸ್ಗಳಿರುತ್ತಲ್ಲ, ದಟ್ ಈಸ್ ಕಾನ್ಸ್ಟೆಂಟ್ ಪಾಲಿನೋಮಿಯಲ್.
2 ಆಗಿರ್ಬೋದು, -3 ಆಗಿರಬಹುದು, ಓಕೆ 4 ಆಗಿರಬಹುದು, ಎಕ್ಸೆಟ್ರಾ ಆರ್ ಕಾಲ್ಡ್ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ಸ್, ಆರ್ ಕಾಲ್ಡ್ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ಸ್. ಗೆಟಿಂಗ್ ಇಟ್? ಅರ್ಥ ಆಗ್ತಿದಾ? ಆಲ್ ರೈಟ್. ಸೊ ದೀಸ್ ಆರ್ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ಸ್. ಸೊ ವಿಚ್ ಹ್ಯಾಸ್ ಓನ್ಲಿ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಕೇವಲ ಕಾನ್ಸ್ಟೆಂಟ್ ಇರುತ್ತೆ, ಬರೀ ಒಂದು ನಂಬರನ್ನೇ ನಾವು ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಇಷ್ಟು ಅರ್ಥ ಆಯ್ತಾ? ಕ್ಲಿಯರ್ ಅಲ್ವಾ? ಓಕೆ ಫೈನ್, ಆಲ್ ರೈಟ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ಝೀರೋಸ್ ಆಫ್ ಅ ಪಾಲಿನೋಮಿಯಲ್. ಏನು? ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಏನು ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದರೆ, ಸಪೋಸ್ ನೋಡಿ, ನನ್ನ ಹತ್ರ ಒಂದು ಪಾಲಿನೋಮಿಯಲ್ ಇದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4 ಅಂತ. ಏನು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4. ಈ ಒಂದು ಪಾಲಿನೋಮಿಯಲ್ ಏನಿದೆ ಅಲ್ಲ, ಇದರ ಝೀರೋ ಏನು ಅಂತ ನಾನು ಕೇಳಿದರೆ ನೀವೇನು ಯೋಚನೆ ಮಾಡ್ತೀರಾ? ಝೀರೋನಾ? ಏನು ಹಂಗಂದ್ರೆ ಕೇಳಿಸ್ಕೊಳ್ಳಿ, ಝೀರೋ ಈಸ್ ನಥಿಂಗ್ ಬಟ್, ಇಲ್ಲಿ ಎಷ್ಟಿದೆ ವೇರಿಯೇಬಲ್? ಒಂದಿದೆ, ಇಲ್ಲಿನೂ ಎಕ್ಸ್ ಇದೆ, ಇಲ್ಲಿನೂ ಎಕ್ಸ್ ಇದೆ, ಹೌದಾ? ಇಲ್ಲಿ ಏನು ಎಕ್ಸ್ ವ್ಯಾಲ್ಯೂ ಕೊಡ್ತೀನೋ ಅದೇ ಇಲ್ಲಿ ಹೋಗೋದು, ರೈಟ್? ಹಾಗಿದ್ರೆ ಈ ಒಂದು ಎಕ್ಸ್ ಏನಿದೆಲ್ಲ ವೇರಿಯೇಬಲ್ನ ಯಾವ ವ್ಯಾಲ್ಯೂ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ನ 0 ಮಾಡುತ್ತಲ್ಲ, ದಟ್ ವ್ಯಾಲ್ಯೂ ಆಫ್ ದ ವೇರಿಯೇಬಲ್ ಈಸ್ ನಥಿಂಗ್ ಬಟ್ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಈಗ ಹೇಳಿ, ಇಲ್ಲಿ ಯಾವ ವ್ಯಾಲ್ಯೂನ ಹಾಕಿದರೆ 4 ಆಗುತ್ತೆ? ವಿ ನೋ ದಟ್ 2 ಸ್ಕ್ವಯರ್ ಈಸ್ 4. ಹಾಗಿದ್ರೆ ಎಕ್ಸ್ ಶುಡ್ ಬಿ ಈಕ್ವಲ್ ಟು 2. 2 ಸ್ಕ್ವಯರ್ ಈಸ್ 4. 4 ಮೈನಸ್ 4 ಈಸ್ 0. ಕರೆಕ್ಟ್ ಅಲ್ವಾ? ದಟ್ ಈಸ್ ಪಿ ಆಫ್ 2 ಈಸ್ ಈಕ್ವಲ್ ಟು 2 ಸ್ಕ್ವಯರ್ ಮೈನಸ್ 4. ದಟ್ ಈಸ್ 2 ಸ್ಕ್ವಯರ್ ಈಸ್ 4 ಮೈನಸ್ 4. ಯು ವಿಲ್ ಗೆಟ್ 0 ಫಾರ್ ಪಿ ಆಫ್ 2. ಹಾಗಿದ್ರೆ ಇಲ್ಲಿ ಎಕ್ಸ್ನ ಯಾವ ವ್ಯಾಲ್ಯೂಗೆ ಈ ಒಂದು ಆರ್ ಹೆಚ್ ಎಸ್ 0 ಆಯಿತು? ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 2ಗೆ. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 2ಗೆ ವ್ಯಾಲ್ಯೂ ಆಫ್ ದಿಸ್ ಪಾಲಿನೋಮಿಯಲ್ ಈಸ್ ಬಿಕಮಿಂಗ್ 0, ರೈಟ್? ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಇಸ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಏನು? ಝೀರೋ ಆಫ್ ದ ಪಾಲಿನೋಮಿಯಲ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಝೀರೋ ಆಫ್ ದ ಪಾಲಿನೋಮಿಯಲ್. ಕ್ಲಿಯರ್? ಯಾವ ವೇರಿಯೇಬಲ್ನ ವ್ಯಾಲ್ಯೂ ಕಂಪ್ಲೀಟ್ ಎಕ್ಸ್ಪ್ರೆಷನ್ನ 0 ಮಾಡುತ್ತೋ, ಕಂಪ್ಲೀಟ್ ಪಾಲಿನೋಮಿಯಲನ್ನು 0 ಮಾಡುತ್ತೋ, that value of the variable is nothing but 0 of the polynomial. I hope it is clear. Okay, so check whether, ಒಂದು ಕ್ವೆಶನ್ ನೋಡೋಣ, ಚೆಕ್ ವೆದರ್ -2 and 2 ಆರ್ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಎಕ್ಸ್ ಪ್ಲಸ್ 2 ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ನಾವು ಪಾಲಿನೋಮಿಯಲ್ ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಾರಲ್ಲ, ಪಾಲಿನೋಮಿಯಲ್ನ ಯಾವಾಗಲೂ ನಾವು ಡಿನೋಟ್ ಮಾಡೋದು ಪಿ ಆಫ್ ಎಕ್ಸ್ ಇಂದ. ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ ಈಗ ವಾಟ್ ದೇ ಆರ್ ಆಸ್ಕಿಂಗ್, -2 ಹಾಗೆ +2 ಯಾವುದು ಝೀರೋ ಆಫ್ ದ ಪಾಲಿನೋಮಿಯಲ್? ಸೊ ಅವರೇ ಕೊಟ್ಟರೆ -2 ಹಾಗೆ +2 ಅಂತ, ಹೌದಾ? ಎರಡೂ ವ್ಯಾಲ್ಯೂಸ್ಗಳನ್ನು ಅವರೇ ಕೊಟ್ಟರೆ. ಸೊ ಅವೆರಡರಲ್ಲಿ ಯಾವುದು ಝೀರೋ ಆಫ್ ದಿಸ್ ಪಾಲಿನೋಮಿಯಲ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮಾಡೋಣ, ಹಾಕಿ ನೋಡೋಣ. ಓಕೆ, ಸೊ ಪಿ ಆಫ್ -2 ಮಾಡೋಣ. ದಟ್ ಈಸ್ -2 + 2 ವಿಚ್ ಇಸ್ ಈಕ್ವಲ್ ಟು 0. ದೆನ್ ಇನ್ನೊಂದು ಯಾವುದು? ಪಿ ಆಫ್ +2 ಇದೆ, ದಟ್ ಈಸ್ 2 + 2 ಯು ವಿಲ್ ಗೆಟ್ 4. ಹಾಗಿದ್ರೆ ದಿಸ್ ಈಸ್ ನಾಟ್ ದ ಝೀರೋ ಆಫ್ ದ ಪಾಲಿನೋಮಿಯಲ್, ವೇರ್ ಆಸ್ ದಿಸ್ ಇಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್ ಎಕ್ಸ್ ಪ್ಲಸ್ 2. ಕರೆಕ್ಟ್ ಅಲ್ವಾ? ಯಾಕೆ? -2ನ ಹಾಕಿದಾಗ ಕಂಪ್ಲೀಟ್ ಪಾಲಿನೋಮಿಯಲ್ 0 ಆಯಿತು. ಓಕೆ, ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ದಿಸ್ ಝೀರೋ ಆಫ್ ದ ಪಾಲಿನೋಮಿಯಲ್ ಏನಿರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ ದಿಸ್ ಸೊಲ್ಯೂಷನ್, root of this equation, root of this polynomial, solution of this polynomial. ಅರ್ಥ ಆಗ್ತಿದ್ದಾ? ಗೆಟ್ಟಿಂಗ್ ಇಟ್? ರೂಟ್ಸ್ ಅಂತ ನಾವೇನು ಅರ್ಥ ಮಾಡ್ಕೊತೀವಲ್ಲ, ಈ ಇಕ್ವೇಷನ್ಗಳನ್ನು ಕಲಿಬೇಕಾದ್ರೆ ರೂಟ್ಸ್ ಅಂತ ನಾವು ಕೇಳಿರ್ತೀವಿ, ಹೌದಾ? ರೂಟ್ಸ್ ಅಂದರೆ ಏನು? ರೂಟ್ಸ್ ಆಫ್ ದ ಇಕ್ವೇಷನ್ ಅಂದರೆ ಏನು? ವಿಚ್ ಈಸ್ ನಥಿಂಗ್ ಬಟ್ ಸೊಲ್ಯೂಷನ್. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಹಾಂ, ರೂಟ್ಸ್ ಅಂತಲೂ ಕರಿತೀವಿ, ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂತಲೂ ಕರಿತೀವಿ. ಗೆಟಿಂಗ್ ಇಟ್? ಓಕೆ, ಸೊ ಹಾಗಿದ್ರೆ ಪಿ ಆಫ್ -2 ಏನಿದೆಲ್ಲ ಈಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್ ಯಾವುದು? ಎಕ್ಸ್ ಪ್ಲಸ್ 2. ಝೀರೋ ಆಫ್ ದ ಪಾಲಿನೋಮಿಯಲ್ ಎಕ್ಸ್ ಪ್ಲಸ್ 2. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಎಸ್. ಸೊ ಪಿ ಆಫ್
-2 ಏನಿದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ 0 ಆಫ್ ದ ಪಾಲಿನೋಮಿಯಲ್ x plus 2. ಕ್ಲಿಯರ್? ಓಕೆ, ಫೈನ್. ಸೊ 0 ಆಫ್ ದ ಪಾಲಿನೋಮಿಯಲ್ ಅರ್ಥ ಮಾಡ್ಕೊಂಡ್ವಿ. ಈಗ ಲೆಟ್ ಅಸ್ ಮೂವ್ ಟುವರ್ಡ್ಸ್ ರಿಮೈಂಡರ್ ಥೇರಮ್. ರಿಮೈಂಡರ್ ಥೇರಮ್ ಏನು ಹೇಳುತ್ತೆ ನೋಡಿ, ಲೆಟ್ p ಆಫ್ x ಬಿ ಎನಿ ಪಾಲಿನೋಮಿಯಲ್ ಆಫ್ ಡಿಗ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 and let a be any real number if p of x is divided by the linear polynomial x minus a, then the remainder is p of a ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ ರೈಟ್. ಸೊ ಏನು ಹೇಳ್ತಿದ್ದಾರೆ, ವಾಟ್ ಈಸ್ ದಿಸ್ ರಿಮೈಂಡರ್ ಥಿಯರಮ್ ಈಸ್ ಟ್ರೈಂಗ್ ಟು ಟೆಲ್ ಅಸ್. ಸೊ ಇದೇನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂದರೆ, ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಎನಿ ಪಾಲಿನೋಮಿಯಲ್ ಆಗಿರಬಹುದು, ಯಾವುದೇ ಪಾಲಿನೋಮಿಯಲ್ ಆಗಿರಬಹುದು, ಆಫ್ ಡಿಗ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಯಾವುದಾದ್ರೂ ಒಂದು ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇರಲಿ, ಆ ಒಂದು ಪಾಲಿನೋಮಿಯಲ್ನ ಡಿಗ್ರಿ ಏನಿರಬೇಕು, 1ಗೆ ಈಕ್ವಲ್ ಇರಬಹುದು. ಅದರ ಡಿಗ್ರಿ, ಪಾಲಿನೋಮಿಯಲ್ನ ಡಿಗ್ರಿ 1ಗೆ ಈಕ್ವಲ್ ಇರಬಹುದು, ಅಥವಾ ಅದಕ್ಕಿಂತ ದೊಡ್ಡದು ಇರ್ಬೋದು, ತೊಂದರೆ ಇಲ್ಲ. ಓಕೆ, ಲೆಟ್ ಎ ಬಿ ಎನಿ ರಿಯಲ್ ನಂಬರ್ if p of x is divided by the linear polynomial x minus a. ಹಾಗೆ ಅದರ ಜೊತೆಗೆ a ಅನ್ನುವಂಥ ಯಾವುದಾದ್ರೂ ಒಂದು ರಿಯಲ್ ನಂಬರ್ ಇರಲಿ. ಓಕೆ, ಒಂದು a ಅನ್ನುವಂಥ ಒಂದು ರಿಯಲ್ ನಂಬರ್ ಇದೆ, p of x ಅನ್ನುವಂಥ ಪಾಲಿನೋಮಿಯಲ್ ಇದೆ. ಓಕೆ, ಸೊ ಈಗ ಇಫ್ p of x is divided by the linear polynomial x minus a, ಹಾಗಿದ್ರೆ ರಿಮೈಂಡರ್ ಈಸ್ p of a ಅಂತ ಹೇಳ್ತಿದ್ದಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ I will give you an example. ಓಕೆ, ಆ ಎಕ್ಸಾಂಪಲ್ ಬಂದುಬಿಟ್ಟು ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಆ ಎಕ್ಸಾಂಪಲ್ ಏನು ಅಂದರೆ, ಸಪೋಸ್ ನನ್ನ ಹತ್ರ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 2x² ಪ್ಲಸ್ ಎಕ್ಸ್ ಪ್ಲಸ್ 1 ಅನ್ನುವಂಥ ಒಂದು ಪಾಲಿನೋಮಿಯಲ್ ಇದೆ. ಇದನ್ನು ನಾನು ನಿಮಗೆ ಹೇಳ್ತೀನಿ, ಇದನ್ನು ಡಿವೈಡ್ ಮಾಡಿ ಫ್ರಮ್ a linear polynomial ಯಾವುದು x minus 1. ಓಕೆ, ಬೈ ಅ ಲೀನಿಯರ್ ಪಾಲಿನೋಮಿಯಲ್ x minus 1. x minus 1 ಅನ್ನುವಂಥ ಒಂದು ಲೀನಿಯರ್ ಪಾಲಿನೋಮಿಯಲಿಂದ ಈ ಒಂದು ಪಾಲಿನೋಮಿಯಲ್, ಕಂಪ್ಲೀಟ್ ಪಾಲಿನೋಮಿಯಲ್ನ ಡಿವೈಡ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಈಗ ಡಿವೈಡ್ ಯಾಕೆ ಬಂತು ನೋಡಿ, ಈ ಕಂಪ್ಲೀಟ್ ಪಾಲಿನೋಮಿಯಲ್ನ ಈ ಲೀನಿಯರ್ ಪಾಲಿನೋಮಿಯಲಿಂದ ಡಿವೈಡ್ ಮಾಡಿದ ಮೇಲೆ ಏನು ರಿಮೈಂಡರ್ ಬರುತ್ತಲ್ಲ, ಆ ರಿಮೈಂಡರ್ನ ನಾವು ಡಿವೈಡ್ ಮಾಡ್ದೇನೆ ವಿತ್ ದ ಹೆಲ್ಪ್ ಆಫ್ ರಿಮೈಂಡರ್ ಥಿಯರಮ್ ತಗೋಬೋದು. ಅಂದರೆ ರಿಮೈಂಡರ್ ಥಿಯರಮ್ ಅಪ್ಲೈ ಮಾಡಿ ಈ ಡಿವಿಷನ್ ಆದಮೇಲೆ ಬರುವಂಥ ರಿಮೈಂಡರ್ ಏನಿರುತ್ತಲ್ಲ, ಅದನ್ನು ವಿತ್ ದ ಹೆಲ್ಪ್ ಆಫ್ ದಿಸ್ ರಿಮೈಂಡರ್ ಥಿಯರಮ್ ವಿ ಶಲ್ ಗೆಟ್ ದಟ್. ಅದು ಹೇಗೆ ಅಂತ ಹೇಳ್ತೀನಿ, ಆದರೆ ಮೊದಲು ಇದನ್ನು ಡಿವೈಡ್ ಮಾಡ. ಸೊ ಡಿವೈಡ್ ಹೇಗೆ ಮಾಡೋದು, ಸಿಂಪಲ್. ಫಸ್ಟ್ ಎಲ್ಲಿಂದ ಶುರು ಮಾಡೋದು, ಒಂದು ಟರ್ಮ್ನ ತಗೊಂಡು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಆದರೆ ಯಾವ ಟರ್ಮ್ ಕ್ಲಾರಿಟಿ ಇಲ್ಲ, ಏನು ಮಾಡ್ತೀರಾ, ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಮಾಡಿ. ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಮಾಡಿದಾಗ ಎಕ್ಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಕ್ಯೂಬ್ ಉಳಿಯುತ್ತೆ. ಇದೇ ಎಕ್ಸ್ ಕ್ಯೂಬನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಯಾವುದ್ರ ಜೊತೆಗೆ, ಎಕ್ಸ್ ಮೈನಸ್ 1 ಜೊತೆಗೆ ಎಕ್ಸ್ ಕ್ಯೂಬ್. ಗೆಟಿಂಗ್ ಇಟ್? ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಏನು ಹೇಳ್ತಿದ್ದೀನಿ ಅಂತ. x cube into x is x power 4 minus 1 into x cube is minus x cube. ನನ್ನ ಗುರಿ ಏನು ಅಂದರೆ ಫಸ್ಟ್ ಟರ್ಮ್ನ ಕ್ಯಾನ್ಸಲ್ ಮಾಡ್ತಾ ಹೋಗೋದು. ಅರ್ಥ ಆಯ್ತಾ? ಮೊದಲು ಫಸ್ಟ್ ಟರ್ಮ್ ಹೋಗಿಬಿಡಬೇಕು. ಓಕೆ, ಸೊ ಬೇಸಿಕಲಿ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, ಆದರೆ ಅದು ನನಗೆ ಬೇಕಾಗಿಲ್ಲ. ನನಗಿದು ಫಸ್ಟ್ ಟರ್ಮ್ ಏನಿದೆಯಲ್ಲ ಅದನ್ನು ಫಸ್ಟು ನಾನು ಎರೇಸ್ ಮಾಡಬೇಕು. ಅದ್ರ ಮೇಲೆ ಗಮನ ಕೊಡ್ತಿರೋದ್ರಿಂದ ಏನಾಗುತ್ತೆ, ಇದು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಅಂದರೆ ಇದಿಷ್ಟು ಕಂಪ್ಲೀಟ್ ಟರ್ಮನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಇದಿಷ್ಟು ಪಾಲಿನೋಮಿಯಲ್ ಜೊತೆಗೆ, ಹೌದಾ? ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಪ್ಲಸ್ ಎಕ್ಸ್ ಪವರ್ 4 ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಗೆಟಿಂಗ್ ಇಟ್? ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 4 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಈಸ್ 2x ಕ್ಯೂಬ್ ಉಳಿತು, ಹೌದಾ? ಮೈನಸ್ 2x² ಪ್ಲಸ್ ಎಕ್ಸ್ ಪ್ಲಸ್ 1. ಈಗ ಹೊಸ ರಿಮೈಂಡರ್ ಬಂತು. ದಿಸ್ ರಿಮೈಂಡರ್ ಈಸ್ ನೌ ದ ಡಿವಿಡೆಂಡ್, ಹೌದಾ? ಇದೇನಿದು ಡಿವಿಡೆಂಡ್. ಸೊ ಹೊಸ ಡಿವಿಡೆಂಡ್ ಇದೆ, ಈ ಹಳೆ ಡಿವೈಸರ್ ಇದೆ, ಹೌದಾ? ಸೊ ವಾಟ್ ಟು ಡೂ, ಇವಾಗ ಅಗೇನ್ ಡಿವೈಡ್ ಮಾಡಬೇಕು ಅಂದರೆ ಏನು ಟರ್ಮ್ ತಗೋಬೇಕು ಗೊತ್ತಾಗ್ತಿಲ್ಲ. ಯು ಡೂ ಒನ್ ಥಿಂಗ್, ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್
ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗಿ 2x² ಉಳಿತು. ಈಗ ಅದೇ 2x² ಇಲ್ಲಿ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆಗೆ 2x² ಇಂಟು ಎಕ್ಸ್ ಈಸ್ 2x³ ಮೈನಸ್ 2x². ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಅಗೇನ್ ನನಗೇನಿಲ್ಲಿ ಉದ್ದೇಶ ಏನು? ಫಸ್ಟ್ ಟರ್ಮ್ ಕ್ಯಾನ್ಸಲ್ ಮಾಡೋದು. ಅಗೇನ್ ಮೈನಸ್ ಆಗುತ್ತೆ, ಇದು ಸೈನ್ ಚೇಂಜ್ ಆಗುತ್ತೆ, ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ. ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಗೆಟಿಂಗ್ ಇಟ್? ಸೊ 2x³ ಮೈನಸ್ 2x³ ಕ್ಯಾನ್ಸಲ್, ಪ್ಲಸ್ 2x² ಮೈನಸ್ 2x² ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? x+1 ಆ್ಯಸ್ ಇಟ್ ಈಸ್ ಇಡ್ರಿ. ಓಕೆ, ನಾವು ಅಗೇನ್ ಈಗ ಫಸ್ಟ್ ಟರ್ಮ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ. ವಾಟ್ ಯು ವಿಲ್ ಡೂ? ಎಕ್ಸ್ ಜೊತೆಗೆ +1 ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ಎಕ್ಸ್ ಈಸ್ ಎಕ್ಸ್, 1 ಇಂಟು -1 ಈಸ್ -1. ಓಕೆ, ಸೊ ಅಗೇನ್ ಇಲ್ಲಿನೂ ಕೂಡ ಸೇಮ್ ಕಥೆ. +1 -1 ಕ್ಯಾನ್ಸಲ್ ಆಗುತ್ತೆ, ಆದರೆ ವಿಷಯ ನಮಗೆ ಎಕ್ಸ್ ಏನಿದೆಲ್ಲ ಫಸ್ಟ್ ಟರ್ಮ್ಗಳು ಕ್ಯಾನ್ಸಲ್ ಆಗೋದೇ ನಮ್ಮ ಮುಖ್ಯ ಗುರಿ ಇರುತ್ತೆ. ಹಾಗಾಗಿ ವಾಟ್ ಐ ವಿಲ್ ಡೂ? ಐ ವಿಲ್ ಚೇಂಜ್ ದ ಸೈನ್. ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಸೊ ಅಟ್ ಲಾಸ್ಟ್ ಎಕ್ಸ್ ಕ್ಯಾನ್ಸಲ್ ಆಗಿ ಉಳಿದಿದ್ದೇನು ಇಲ್ಲಿ 2 ಉಳಿತು. 2 ಈಸ್ ದ ರಿಮೈಂಡರ್. ಏನಿದು 2? ನಮ್ಮ ರಿಮೈಂಡರ್. ಗೆಟ್ಟಿಂಗ್ ಇಟ್? ಅಬ್ಬಾ, ಇಷ್ಟೆಲ್ಲ ಡಿವೈಡ್ ಮಾಡಿ ರಿಮೈಂಡರ್ ತಗೊಂಡ್ವಿ. ಈಗ ಸುಲಭ ವಿಧಾನ ನೋಡೋಣ. ವಿತ್ ದ ಹೆಲ್ಪ್ ಆಫ್ ದ ರಿಮೈಂಡರ್ ಥಿಯರಮ್ ಇದೇ ಪ್ರಶ್ನೆನ ವಿತೌಟ್ ಡಿವೈಡಿಂಗ್ ರಿಮೈಂಡರ್ನ ಹೇಗೆ ತಗೊಳ್ಳೋದು ಅಂತ ನೋಡೋಣ. ಎಸ್, ಸೊ ಏನು ಮಾಡ್ತೀವಿ ಅಂದರೆ, ನಮಗೆ ಒಂದು ಪಾಲಿನೋಮಿಯಲ್ ಕೊಟ್ಟರೆ ಇದನ್ನು ಡಿವೈಡ್ ಮಾಡಿ ಇನ್ನೊಂದು ಪಾಲಿನೋಮಿಯಲ್, ಲೀನಿಯರ್ ಪಾಲಿನೋಮಿಯಲ್ ಕೊಟ್ಟರೆ, ಹೌದಾ? ಸೊ ಈಗ ಈ x-1 ಏನಿದೆ ಅಲ್ಲ, ಇದರ ಝೀರೋನ ಫೈಂಡ್ ಔಟ್ ಮಾಡೋದು. ಈಗ ಏನು ಮಾಡಬೇಕು? ಫಸ್ಟು x-1 ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x-1 ಏನಿದೆ ಅಲ್ಲ, ಇದರ ಝೀರೋನ ಫೈಂಡ್ ಔಟ್ ಮಾಡಿ. ಹೌ ಟು ಫೈಂಡ್ ದ ಝೀರೋ? ನಮಗೆ ಗೊತ್ತಿದೆ, ಯಾವ ವ್ಯಾಲ್ಯೂ ಆಫ್ ದಿಸ್ ಪಾಲಿನೋಮಿಯಲ್, ಹೌದಾ? ಅಂದರೆ ಯಾವ ವ್ಯಾಲ್ಯೂ ಆಫ್ ದಿಸ್ ವೇರಿಯಬಲ್, ಬೇಸಿಕಲಿ ನಾಟ್ ಪಾಲಿನೋಮಿಯಲ್, ಎಕ್ಸ್ನ ಯಾವ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕಂಪ್ಲೀಟ್ ಪಾಲಿನೋಮಿಯಲ್ 0 ಆಗುತ್ತೆ. ದಟ್ ಈಸ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್ ಯಾವುದು? x-1. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಏನಿದೆ ಅಲ್ಲ, ಇದನ್ನು ಈ ಒಂದು ಡಿವಿಡೆಂಡ್ ಏನಿರುತ್ತಲ್ಲ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x⁴ ಪ್ಲಸ್ x³ ಮೈನಸ್ 2x² ಪ್ಲಸ್ x+1. ಸೊ ಈಗ ಪಿ ಆಫ್ 1 ಹಾಕ್ತೀನಿ. ವಾಟ್ ಐ ವಿಲ್ ಗೆಟ್? 1⁴ ಪ್ಲಸ್ 1³ ಮೈನಸ್ 2 ಇಂಟು 1² ಪ್ಲಸ್ 1 ಪ್ಲಸ್ 1. Now, see here, 1 plus 1, 1⁴ is 1, 1³ is 1, minus 2 into 1² is 1, 1 into 2 is 2, plus 1 plus 1 is 2. ಕರೆಕ್ಟ್ ಅಲ್ವಾ? ಇಲ್ಲಿ -2 plus 2 ಕ್ಯಾನ್ಸಲ್ ಆಗಿ ಉಳಿದಿದ್ದೇನು? 1 plus 1 that is 2. Therefore, P of 1 is equal to 2. ಏನಿದು? This is nothing but ರಿಮೈಂಡರ್. ಕರೆಕ್ಟ್ ಅಲ್ವಾ? ನಮಗೇನು ಬಂತು ಇಲ್ಲಿ? ರಿಮೈಂಡರ್ ಡಿವೈಡ್ ಮಾಡಿದಾಗ ಏನು ಬಂತು? 2 ಬಂತು. ಇದೇ ರಿಮೈಂಡರ್ ಯಾವಾಗ ನಾವು ಡಿವೈಸರ್ನ ಝೀರೋನ ಹಾಕಿದ್ವಲ್ಲ ಡಿವಿಡೆಂಡಿಗೆ, ಡಿವೈಸರ್ನ ಝೀರೋ ತಗೊಂಡು ಡಿವಿಡೆಂಡಲ್ಲಿ ಹಾಕಿದಾಗ ಎಕ್ಸ್ ವೇರಿಯಬಲ್ಲಿಗೆ ಅಗೇನ್ ವಿ ಗಾಟ್ ದ ಸೇಮ್ ರಿಮೈಂಡರ್. ಇದನ್ನೇ ನಮ್ಮ ರಿಮೈಂಡರ್ ಥಿಯರಮ್ ಹೇಳ್ತಿದೆ. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಅಂದರೆ ನೋಡಿ, ಬೇಸಿಕಲಿ ಎಕ್ಸ್ ಮೈನಸ್ ಎ ಏನಿದು? ದಿಸ್ ಈಸ್ ದ ಡಿವೈಸರ್. ಇಫ್ ಪಿ ಆಫ್ ಎಕ್ಸ್ ಇದೇನಿದೆಲ್ಲ, ಪಿ ಆಫ್ ಎಕ್ಸ್ ಏನಿದು? ಡಿವಿಡೆಂಡ್ ಈಸ್ ಡಿವೈಡೆಡ್ ಬೈ ದ ಲೀನಿಯರ್ ಪಾಲಿನೋಮಿಯಲ್ ಎಕ್ಸ್ ಮೈನಸ್ ಎ ಏನು? ಡಿವೈಸರ್. ಡಿವೈಸರ್ದು ಝೀರೋ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಎ ಆಗುತ್ತೆ. ಕರೆಕ್ಟ್ ಅಲ್ವಾ? ದಟ್ ಈಸ್ ಪಿ ಆಫ್ ಎ ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎ ಅಂದರೆ ಪಿ ಆಫ್ ಎಕ್ಸಲ್ಲಿ ನಾನು ಏನನ್ನು ಡಿನೋಟ್ ಮಾಡಬೇಕು? ಪಿ ಆಫ್ ಎನ ಡಿನೋಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಪಿ ಆಫ್ ಎನ ಹಾಕಬೇಕು. ಎಕ್ಸ್ ಜಾಗದಲ್ಲಿ ಎ ಹಾಕಿದೆ. ಸೊ ಅಟ್ ಲಾಸ್ಟ್ ಪಿ ಆಫ್ ಎ ಏನು ಕೊಡುತ್ತೆ? ದ ರಿಮೈಂಡರ್ ಈಸ್ ಪಿ ಆಫ್ ಎ. ಅಂದ್ರೇನು? ಅರ್ಥ ಆಗ್ತಿದೆ? ರಿಮೈಂಡರ್ ಈಸ್ ಪಿ ಆಫ್ ಎ ಅಂದ್ರೇನು? ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ. ಪಿ ಆಫ್ ಎ ಏನಿಲ್ಲಿ? ಎ ಇಸ್ ಈಕ್ವಲ್ ಟು 1. ಇಲ್ಲಿ
ಪಿ ಆಫ್ 1 ಇಸ್ ಈಕ್ವಲ್ ಟು 2. ಹಾಗಿದ್ರೆ ಪಿ ಆಫ್ 1 ಇಸ್ ಈಕ್ವಲ್ ಟು 2 ಏನಿದೆಲ್ಲ, ದಿಸ್ ಇಸ್ ಪಿ ಆಫ್ ಎ. ಪಿ ಆಫ್ ಎ ವ್ಯಾಲ್ಯೂ ಏನು ಬಂತು ಇಲ್ಲಿ? 2 ಬಂತು. ದಿಸ್ ಇಸ್ ದ ರಿಮೈಂಡರ್. ದಟ್ಸ್ ವಾಟ್ ದ ರಿಮೈಂಡರ್ ಥಿಯರಮ್ ಈಸ್ ಟೆಲ್ಲಿಂಗ್. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ, ಫ್ಯಾಕ್ಟರೈಸೇಷನ್ ಆಫ್ ಪಾಲಿನೋಮಿಯಲ್ಸ್. ಸೊ ಈ ಫ್ಯಾಕ್ಟರೈಸೇಷನ್ ಆಫ್ ಪಾಲಿನೋಮಿಯಲ್ಸ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊತೀವಿ, ಏನನ್ನ ತಿಳ್ಕೊತೀವಿ ಅಂತ ಇವಾಗ ನೋಡೋಣ. ಸಪೋಸ್ ನನ್ನ ಹತ್ರ ಒಂದು ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಪಾಲಿನೋಮಿಯಲ್ ಈಸ್ 6x ಸ್ಕ್ವಯರ್ ಪ್ಲಸ್ 17x ಪ್ಲಸ್ 5. ಓಕೆ, 6x ಸ್ಕ್ವಯರ್ ಪ್ಲಸ್ 17x ಪ್ಲಸ್ 5 ಅನ್ನುವಂಥ ಒಂದು ಪಾಲಿನೋಮಿಯಲ್ ಇದೆ. ಓಕೆ, ಸೊ ಇದನ್ನು ನಾನು ಇದರಲ್ಲಿ ನಾನು ಈ ಫ್ಯಾಕ್ಟರ್ಸ್ಗಳನ್ನು ಶಾಲ್ ಐ ಫೈಂಡ್ ಔಟ್ ದ ಫ್ಯಾಕ್ಟರ್ಸ್ ಹಿಯರ್? ಖಂಡಿತ. ಯಾವ ಮೆಥಡಿಂದ ನಾವು ಮಾಡೋದು? ಯೂಶಲಿ ವಿ ವಿಲ್ ಗೋ ಥ್ರೂ ವಿತ್ ದ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ನಮಗೆ ಗೊತ್ತಿದೆ ಏನು ಮಾಡೋದು ಅಂತ. ಏನು ಮಾಡ್ತೀವಿ? ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ತೀವಿ. ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಅಂತಲೂ ಅದನ್ನು ಕರೀತಾರೆ. ಕರೆಕ್ಟ್ ಅಲ್ವಾ? ರೈಟ್, ಎಸ್. ಸೊ ಈಗ ಇದನ್ನು ನಾನು ಫ್ಯಾಕ್ಟರೈಸ್ ಮಾಡಿದಾಗ ವಾಟ್ ಐ ವಿಲ್ ಗೆಟ್? 6 5s 30. ಹೌದಾ? ನೋಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಜೊತೆ ಕೋಎಫಿಷಿಯೆಂಟ್ ಇರೋದ್ರಿಂದ ಈ 6ಅನ್ನು ಕಾನ್ಸ್ಟೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಐ ವಿಲ್ ಗೆಟ್ 30. ಈಗ ಎರಡು ನಂಬರ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಅದು ಹೇಗಿರಬೇಕು ಅಂದರೆ, ಮಲ್ಟಿಪ್ಲೈ ಮಾಡಿದರೆ ಅದರ ವ್ಯಾಲ್ಯೂ 30 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದರೆ 17 ಬರಬೇಕು. ಅಂಥ ಎರಡು ನಂಬರ್ಸ್ಗಳು ಯಾವುದು ಅಂದರೆ ನೋಡಿ, 15 ಹಾಗೆ 2. ಕರೆಕ್ಟ್ ಅಲ್ವಾ? 15 2s 30, 15 ಪ್ಲಸ್ 2 is 17. ಓಕೆ, ಸೊ ಹಾಗಿದ್ರೆ 6x ಸ್ಕ್ವಯರ್ ಪ್ಲಸ್ 15x ಪ್ಲಸ್ 2x ಪ್ಲಸ್ 5. ಕರೆಕ್ಟ್ ಅಲ್ಲ? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ಇದನ್ನು ಒಂದು ಗ್ರೂಪ್ ಆಗಿ ನಾನು ಟರ್ಮ್ಸ್ಗಳನ್ನು ಗ್ರೂಪ್ ಮಾಡಿ ಇಡ್ತೀನಿ. ಸೊ ಇದರಲ್ಲಿ ನಾನು ಕಾಮನ್ ಏನು ತೆಗಿಬೋದು? 3ನ ಕಾಮನ್ ತೆಗಿಬೋದು, 3x ಕಾಮನ್ ತೆಗಿಬಹುದು ಅಲ್ವಾ? ಯಾಕೆ? 6 and 15 both are the 6 and 15 both are the multiples of 3. ಹಾಗಾಗಿ 3 is the factor of 6 and 15. 3x ಹೊರಗೆ ತೆಗಿತೀನಿ. ರಿಮೈನಿಂಗ್ ಈಸ್ 2x ಹಿಯರ್. 3 2s 6, x into x ಸ್ಕ್ವಯರ್ ಪ್ಲಸ್ 3 5s 15x. ಹೌದಾ? ಈ ಕಡೆಗೆ ಕಾಮನ್ ಏನಿದೆ? ಏನೂ ಇಲ್ಲ. ಸೊ 1 ಕಾಮನ್ ಆಗಿ ತೆಗಿತೀನಿ. ಉಳಿದಿದ್ದೇನು? 2x ಪ್ಲಸ್ 5 ಆಸ್ ಇಟ್ ಈಸ್. ಸೊ ಹಾಗಿದ್ರೆ ಹಿಯರ್ ವಿ ಆರ್ ಗೆಟಿಂಗ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. ಹಾಗೆ 2x ಪ್ಲಸ್ 5 ಇಸ್ ಈಕ್ವಲ್ ಟು 0. ಗೆಟಿಂಗ್ ಇಟ್? ಸೊ ಹಾಗಿದ್ರೆ ವಾಟ್ ಯು ವಿಲ್ ಗೆಟ್ ಅಂದರೆ, ಜಸ್ಟ್ ಅ ಸೆಕೆಂಡ್. ಸೊ ವಾಟ್ ಯು ವಿಲ್ ಗೆಟ್? 3x ಪ್ಲಸ್ 1 ಇಸ್ ಈಕ್ವಲ್ ಟು 0 ಇದೆ. ಹೌದಾ? ದಟ್ ಈಸ್ 3x ಇಸ್ ಈಕ್ವಲ್ ಟು -1, x ಇಸ್ ಈಕ್ವಲ್ ಟು -1/3. ಕರೆಕ್ಟ್ ಅಲ್ಲ? ಸೊ ಹಾಗೆ ಈ ಕಡೆಗೆ 2x ಪ್ಲಸ್ 5 ಇಸ್ ಈಕ್ವಲ್ ಟು 0. ದಟ್ ಈಸ್ 2x ಪ್ಲಸ್ 5 ಇಸ್ ಈಕ್ವಲ್ ಟು 0. x ವಿಲ್ ಬಿ ಈಕ್ವಲ್ ಟು -5/2 ಆಗುತ್ತೆ. ಕರೆಕ್ಟ್ ಅಲ್ಲ? 5 ಈ ಕಡೆ ಬರುತ್ತೆ, -5 ಆಗುತ್ತೆ. 2ನ ಈ ಕಡೆ ತೊಗೊಂಬಂದಾಗ x ಇಸ್ ಈಕ್ವಲ್ ಟು -5/2, x ಇಸ್ ಈಕ್ವಲ್ ಟು -1/3. ಏನು ಬಂತು ನಮಗೆ? 2 ರೂಟ್ಸ್ ಅಥವಾ ಸೊಲ್ಯೂಷನ್ ಆಫ್ ದಿಸ್ ಪಾಲಿನೋಮಿಯಲ್. ಕರೆಕ್ಟ್ ಅಲ್ವಾ? ಇವುಗಳನ್ನು ನಾವು ಝೀರೋಸ್ ಅಂತಲೂ ಹೇಳ್ಬೋದು. ಇವೇನಿವು? ದೇ ಆರ್ ನಥಿಂಗ್ ಬಟ್ ಝೀರೋಸ್. ಓಕೆ, ಸೊ ಅಂದರೆ ಇವೆರಡೂ ವ್ಯಾಲ್ಯೂಸ್ಗಳನ್ನು ನಾವು ಸೆಪ್ರೇಟ್ ಆಗಿ ಇದರಲ್ಲಿ ಹಾಕಿದಾಗ ದಿಸ್ ಕಂಪ್ಲೀಟ್ ಪಾಲಿನೋಮಿಯಲ್ ವಿಲ್ ಬಿಕಮ್ 0. ಓಕೆ, ಸೊ ಅದಕ್ಕೆ ಝೀರೋಸ್ ಆಫ್ ದ ಪಾಲಿನೋಮಿಯಲ್ನ ನಾವು ಏನಂತ ಕರಿತೀವಿ? ರೂಟ್ಸ್ ಆಫ್ ದ ಪಾಲಿನೋಮಿಯಲ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಹಾಗಿದ್ರೆ ಇವಾಗ ಸಿಕ್ಕಿರೋದೇನು? ರೂಟ್ಸ್ ಆಫ್ ದಿಸ್ ಪಾಲಿನೋಮಿಯಲ್ ಇನ್ ದ ಸೆನ್ಸ್ ಝೀರೋಸ್ ಅಂತ ಅರ್ಥ. ಗೆಟಿಂಗ್ ಇಟ್? ಓಕೆ, ಸರಿ, ಅದೆಲ್ಲ ಸೆಕೆಂಡ್ರಿ. ಆದರೆ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೆ ಏನು ಬಂತು? 2 ವ್ಯಾಲ್ಯೂಸ್ಗಳು ಬಂತು. ಓಕೆ, ಸರಿ, ಇದು ನಮಗೆ ಗೊತ್ತು. ಆದರೆ ನಾವು ಈ ಫ್ಯಾಕ್ಟರೈಸೇಷನ್ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಫ್ಯಾಕ್ಟರ್ ಥೇರಮ್ ಅಂತ ಕೂಡ ಕಲಿತಿದ್ದೀವಿ. ಫ್ಯಾಕ್ಟರೈಸೇಷನ್ ನಮಗೆ ಗೊತ್ತಿರೋದೆ, ಹೊಸ ವಿಷಯ ಏನಲ್ಲ. ಆದರೆ ಪಾಲಿನೋಮಿಯಲ್ಸ್ಗೆ ಒಂದು ಥೇರಮ್ನ ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಥೇರಮ್. ಅದೇನು ಹೇಳ್ತಿದೆ? ಲೆಟ್ ಅಸ್ ಸಿ. ಸೊ ಫ್ಯಾಕ್ಟರ್ ಥೇರಮ್ ಏನು ಹೇಳ್ತಿದೆ ಅಂದರೆ,
If p of x is a polynomial of degree n is greater than or is equal to 1 and a is any real number, then x minus a is a factor, x minus a is a factor of p of x if p of a is equal to 0 and p of a is equal to 0 if x minus a is a factor of p of x. ಏನು ಹೇಳ್ತಿದ್ದಾರೆ, ವಾಟ್ ದೇ ಆರ್ ಟೆಲ್ಲಿಂಗ್ ನೋಡಿ. ಫ್ಯಾಕ್ಟರೈಸೇಷನ್ ಮಾಡೋದಂತೂ ನಮಗೆ ಗೊತ್ತಾಯಿತು ಅಲ್ವಾ. ಈಗ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಫ್ಯಾಕ್ಟರ್ ಥಿಯರಮ್. ಫ್ಯಾಕ್ಟರೈಸೇಷನ್ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ, ಹೌದಾ? ಎಸ್. ಸೊ ಈಗ ಫ್ಯಾಕ್ಟರ್ ಥಿಯರಮಲ್ಲಿ ನಮಗೇನು ಹೇಳ್ತಿದ್ದಾರೆ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನನ್ನ ಹತ್ರ 8 ಡಿವೈಡೆಡ್ ಬೈ 4 ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ 8 ಡಿವೈಡೆಡ್ ಬೈ 4 ಅಂದರೆ 8 ಏನಿಲ್ಲಿ, ದಿಸ್ ಇಸ್ ಡಿವಿಡೆಂಡ್. ಇದೇನಿದು ಡಿವಿಡೆಂಡ್. ಸೊ 4 ಏನಿದು, ದಿಸ್ ಇಸ್ ಡಿವೈಸರ್. ಕರೆಕ್ಟ್ ಅಲ್ವಾ? ಹಾಂ. ಈಗ ನಾನೇನು ಮಾಡ್ತೀನಿ, 4 1s 4 2s 8. ಕರೆಕ್ಟ್ ಅಲ್ವಾ? 4 1s 4 2s 8. ಈ ಕಡೆ ಬರೆದು ತೋರಿಸ್ತೀನಿ. ದಿಸ್ ಇಸ್ 4 2s 8. ವಾಟ್ ಈಸ್ ದ ರಿಮೈಂಡರ್? ರಿಮೈಂಡರ್ ಏನು ಬಂತು? 0 ಬಂತು. ರಿಮೈಂಡರ್ ಏನು ಬಂತು? 0 ಬಂತು. ಕರೆಕ್ಟ್ ಅಲ್ವಾ? ಹೌದು. ಇದೆಲ್ಲ ಯಾಕೆ ಹೇಳ್ತಿದ್ದೀರಾ? ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಟು ಟೆಲ್ ಯು ದಟ್ 4 ಈಸ್ ದ ಫ್ಯಾಕ್ಟರ್ ಆಫ್ 8. ಯಾವ ಸಂಖ್ಯೆ ಒಂದು ಸಂಖ್ಯೆಯನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೋ, ರಿಮೈಂಡರ್ 0 ಕೊಡುತ್ತೋ, ದಟ್ ಈಸ್ ದ ಫ್ಯಾಕ್ಟರ್ ಆಫ್ ದ ಡಿವಿಡೆಂಡ್. ಹೌದಾ? ಅಂದರೆ ಒಂದು ಸಂಖ್ಯೆಯ ಫ್ಯಾಕ್ಟರ್ ಯಾವುದು ಅಂತ ನೀವು ತೀರ್ಮಾನ ಮಾಡಬೇಕು ಅಂದರೆ, ಆ ಒಂದು ಇನ್ನೊಂದು ಸಂಖ್ಯೆ ಏನಿದೆಯಲ್ಲ, ಅದು ಫಸ್ಟ್ ಸಂಖ್ಯೆನ ಕಂಪ್ಲೀಟಾಗಿ ಡಿವೈಡ್ ಮಾಡಿ ರಿಮೈಂಡರ್ 0 ತಂದು ಕೊಡಬೇಕು. ಇದು ನಮಗೆ ಗೊತ್ತಿರೋವಂಥ ವಿಷಯ ಅಲ್ವಾ? ಗೊತ್ತಿಲ್ಲ ಅಂದರೆ ಇವಾಗ ನಮಗೆ ಗೊತ್ತಾಯಿತು ಫ್ಯಾಕ್ಟರ್ ಅಂದರೆ ಏನು ಅಂತ, ಹೌದಾ? ಸೊ ಈಗ ಫ್ಯಾಕ್ಟರ್ ಥಿಯರಮ್ ಹೇಳ್ತಿದೆ, ಯಾವುದಾದ್ರೂ 2 ಪಾಲಿನೋಮಿಯಲ್ಸ್, ಈಗ ನೋಡಿ ಇದು ನಾನು ನಂಬರ್ಸ್ಗಳ ಬಗ್ಗೆ ಮಾತಾಡಿದ್ದಾಯಿತು. ವಾಟ್ ಇಫ್ ವಿ ಹ್ಯಾವ್ ದ 2 ಪಾಲಿನೋಮಿಯಲ್ಸ್? ಡಿವೈಡ್ ಮಾಡಬೇಕು, ಹೌದಾ? ಡಿವೈಡ್ ಮಾಡಿ 2 ಪಾಲಿನೋಮಿಯಲ್ಸ್ಗಳನ್ನು ಡಿವೈಡ್ ಮಾಡಿ ವೆನ್ ವಿ ಗೆಟ್ ದ ರಿಮೈಂಡರ್ 0, ಆವಾಗ ತೀರ್ಮಾನ ಮಾಡಬಹುದು 2 ಪಾಲಿನೋಮಿಯಲ್ಸ್ಗಳಲ್ಲಿ ಡಿವೈಸರ್ ಏನು ಕೊಟ್ಟಿರ್ತಾರಲ್ಲ ಅದು ಅದರ ಫ್ಯಾಕ್ಟರ್ ಅಂತ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಈಗ ಈ ಒಂದು ಪಾಲಿನೋಮಿಯಲನ್ನು x-1 ಡಿವೈಡ್ ಮಾಡಿದ್ವಿ. ನಮಗೆ ರಿಮೈಂಡರ್ ಏನು ಬಂತು? 2 ಬಂತು. ಇನ್ ಕೇಸ್ ನಮಗೆ ರಿಮೈಂಡರ್ ಇಲ್ಲಿ 0 ಬಂದಿದ್ದಿದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೆ x-1 ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನೋಮಿಯಲ್ ಅಂತ. ಅರ್ಥ ಆಯ್ತಾ? ಯಾವುದಾದ್ರೂ ಒಂದು ಪಾಲಿನೋಮಿಯಲನ್ನು ಇನ್ನೊಂದು ಪಾಲಿನೋಮಿಯಲಿಂದ ಡಿವೈಡ್ ಮಾಡ್ತಿದ್ವಿ ಅಂದರೆ ರಿಮೈಂಡರ್ 0 ಬಂದಾಗ ಮಾತ್ರ ದಿಸ್ ಡಿವೈಸರ್ ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನೋಮಿಯಲ್ ಅಂತ ನಾವು ಡಿಸೈಡ್ ಮಾಡಬಹುದು. ಓಕೆ. ಸೊ ನಾರ್ಮಲ್ ಡಿವಿಷನ್ ನಾನು ಮಾತಾಡಿದೆ, ಫ್ಯಾಕ್ಟರ್ ಬಗ್ಗೆ ಮಾತಾಡಿದೆ, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದ್ದದಲ್ಲ? ಹಾಂ, ಅಲ್ಲಿ ಫ್ಯಾಕ್ಟರ್ ಅಂದರೆ ನಂಬರ್ ಆಯಿತು. ವಾಟ್ ಅಬೌಟ್ ದ ಪಾಲಿನೋಮಿಯಲ್ಸ್ ಒಳಗೆ ಈ ಡಿವೈಸರ್ ಇದರ ಫ್ಯಾಕ್ಟರ್ ಹೌದೋ ಅಲ್ವೋ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ವಿತ್ ದ ಹೆಲ್ಪ್ ಆಫ್ ದಿಸ್ ಟ್ರಿಕ್. ಅಂದರೆ ರಿಮೈಂಡರ್ 0 ಬಂದರೆ ಈ x-1 ಡಿವೈಸರ್ ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನೋಮಿಯಲ್ ಅಂತ ಡಿಸೈಡ್ ಮಾಡಬಹುದು. ಆದರೆ ಇಷ್ಟೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಲೈಕ್ ರಿಮೈಂಡರ್ ಥೇರಮಲ್ಲಿ ಏನು ಮಾಡಿದ್ವಿ? ಇನ್ಸ್ಟೆಡ್ ಆಫ್ ಡಿವೈಡಿಂಗ್ ನಾವು ರಿಮೈಂಡರ್ ಥೇರಮಲ್ಲಿ 0 ಆಫ್ ದ ಡಿವೈಸರ್ನ ಅಪ್ಲೈ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಎಸ್. ಇನ್ ದ ಸೇಮ್ ವೇ ಫ್ಯಾಕ್ಟರ್ ಥೇರಮ್ ಹೇಳ್ತಿದೆ, ಯಾಕೆ ಸುಮ್ಮನೆ ಕಷ್ಟಪಟ್ಟು ಡಿವೈಡ್ ಮಾಡ್ತೀರಾ? ಡಿವೈಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಬೇಡ, ಒಂದು ಕೆಲಸ ಮಾಡಿ, 2 ಪಾಲಿನೋಮಿಯಲ್ಸ್ ಕೊಟ್ಟಿರ್ತಾರೆ. ಆ 2 ಪಾಲಿನೋಮಿಯಲ್ಸಲ್ಲಿ ಡಿವಿಡೆಂಡ್ ಡಿವೈಸರ್ ಇರುತ್ತೆ. ಡಿವೈಸರ್ ಏನಿದೆ ಅಲ್ಲ, x minus a. If p of x is a polynomial of degree n is greater than or is equal to 1. p of x ಅನ್ನುವಂಥದ್ದು ಒಂದು ಪಾಲಿನೋಮಿಯಲ್. ಆ ಪಾಲಿನೋಮಿಯಲ್ಲಿಗೆ ನಾವು x minus a ಅನ್ನುವಂಥ ಡಿವೈಸರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? p of x ಅನ್ನು ಡಿವೈಡ್ ಮಾಡಿದಾಗ ಏನಾಗುತ್ತೆ? ವಿ ವಿಲ್ ಗೆಟ್ 0. ಯಾವಾಗ 0 ಬರುತ್ತೆ ಗೊತ್ತಾ? ಯಾವಾಗ 0 ಬರುತ್ತೆ ಅರ್ಥ ಮಾಡ್ಕೊಳ್ಳಿ. x-a ಇಸ್ ದ ಡಿವೈಸರ್. ಇದನ್ನು p of x-ಗೆ ಡಿವೈಡ್ ಮಾಡಿದಾಗ ಇಫ್ ವಿ ಗೆಟ್ 0 ಆಸ್ ದ ರಿಮೈಂಡರ್, ಇದರ ಅರ್ಥ ಏನು? ಇದೇನಿದೆ ಅಲ್ಲ x-a ಇದರ 0
ಅಂದರೆ ಎಕ್ಸ್ ಮೈನಸ್ ಎ ಏನಿದೆ ಅಲ್ಲ, ಇದನ್ನು ಯೂಶಲಿ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡ್ರಿ. ಎಕ್ಸ್ ಮೈನಸ್ ಎ ಇಸ್ ದ ಡಿವೈಸರ್, ಪಿ ಆಫ್ ಎಕ್ಸ್ ಇಸ್ ದ ಡಿವಿಡೆಂಡ್. ಇದನ್ನು ಎಕ್ಸ್ ಮೈನಸ್ ಎ ಏನಿದೆ ಅಲ್ಲ ಅದನ್ನು ತಗೊಂಡು ಪಿ ಆಫ್ ಎಕ್ಸಿಗೆ ಡಿವೈಡ್ ಮಾಡಿದಾಗ ವಿ ವಿಲ್ ಗೆಟ್ ಎ ರಿಮೈಂಡರ್ 0. ಇದು ನಾರ್ಮಲ್ ಆಗಿ ಡಿವಿಷನ್ ಪ್ರಾಸೆಸ್. ಆದರೆ ಫ್ಯಾಕ್ಟರ್ ಥಿಯರಮ್ ಹೇಳ್ತಿದೆ ಇಷ್ಟೆಲ್ಲ ಮಾಡಬೇಡಿ, ಎಕ್ಸ್ ಮೈನಸ್ ಎ ಡಿವೈಸರ್ ಏನಿದೆ ಅಲ್ಲ ಅದರ 0 ತಗೊಳ್ರಿ. ಅದರ 0, ವಾಟ್ ಈಸ್ ದ 0 ಆಫ್ ದ ಎಕ್ಸ್ ಮೈನಸ್ ಎ? ವಾಟ್ ಈಸ್ ದ 0 ಆಫ್ ದ ಎಕ್ಸ್ ಮೈನಸ್ ಎ? ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು 0, ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಎಕ್ಸ್ ಇಸ್ ಈಕ್ವಲ್ ಟು ಎ. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಈಸ್ ದ 0 ಆಫ್ ದಿಸ್ ಪಾಲಿನೋಮಿಯಲ್, ಲೀನಿಯರ್ ಪಾಲಿನೋಮಿಯಲ್ ಎಕ್ಸ್ ಮೈನಸ್ ಎ. ಕರೆಕ್ಟ್ ಅಲ್ವಾ? ಹಾಂ. ಸೊ ಇವಾಗ ಈ ಎ ಅನ್ನು ತಗೊಂಡು ಪಿ ಆಫ್ ಎಕ್ಸ್ ಅಲ್ಲಿ ಹಾಕಿದಾಗ ಇಫ್ ಇಟ್ ಬಿಕಮ್ಸ್ 0, ದೆನ್ ಇಟ್ ಮೀನ್ಸ್ this x minus a is the factor of this polynomial p of x. ಕನ್ಫ್ಯೂಷನ್ ಇದೆನಾ? ಇನ್ನೂ ಏನು ಚಿಂತೆ ಮಾಡಬೇಡಿ. ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಕ್ವೆಶನ್. ನಮಗೆ ಇವಾಗ ಅರ್ಥ ಆಗುತ್ತೆ. ಓಕೆ, ಆಲ್ ರೈಟ್. ಸೊ ಪ್ರಶ್ನೆ ಈ ರೀತಿಯಾಗಿದೆ. ಫ್ಯಾಕ್ಟರೈಸ್ y ಸ್ಕ್ವಯರ್ ಮೈನಸ್ 5y ಪ್ಲಸ್ 6 ಬೈ ಯೂಸಿಂಗ್ ದ ಫ್ಯಾಕ್ಟರ್ ಥಿಯರಮ್. ಸೊ ಈ ಪ್ರಶ್ನೆನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ ಇರಿ. ಹಾಂ, ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡಿ ಆಮೇಲೆ ಆ ಒಂದು ಕ್ವೆಶನ್ನ ಸಾಲ್ವ್ ಮಾಡೋಣ. ಗೆಟಿಂಗ್ ಇಟ್? ಫೈನ್, ಆಲ್ ರೈಟ್. ಸೊ ಈಗ ಫಸ್ಟ್ ಆಫ್ ಆಲ್ ಫ್ಯಾಕ್ಟರ್ ಥಿಯರಮ್ ಏನು ಹೇಳ್ತಿದೆ ಅಂತ ನಿಮಗೆ ಇವಾಗ ಕ್ಲಾರಿಟಿ ಸಿಗುತ್ತೆ ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡಿದಾಗ. ಸಿ ಹಿಯರ್ ಎಕ್ಸ್ ಪ್ಲಸ್ 2 ಈಸ್ ಅ ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್. ಅಂದರೆ ಈ ಒಂದು ಪಾಲಿನೋಮಿಯಲ್ ಹಾಗೆ ಈ ಒಂದು ಪಾಲಿನೋಮಿಯಲ್, ಎರಡೂ ಪಾಲಿನೋಮಿಯಲ್ಗಳಿಗೆ ಎಕ್ಸ್ ಪ್ಲಸ್ 2 ಫ್ಯಾಕ್ಟರ್ ಹೌದೋ ಅಲ್ವೋ ಅಂಥೇಳಿ ನಾವು ಎಕ್ಸಾಮೈನ್ ಅಂದರೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ಫ್ಯಾಕ್ಟರ್ ಯಾವಾಗುತ್ತೆ ನೋಡೋಣ. ಇವಾಗ ನೋಡಿ, ವಾಟ್ ಈಸ್ ದ ಡಿವೈಸರ್ ಹಿಯರ್? ಇದಕ್ಕೆ ಮತ್ತು ಇದಕ್ಕೆ. ಓಕೆ, ಸೊ ಇದನ್ನು ಪಿ ಆಫ್ ಎಕ್ಸ್ ಅಂತ ಹೇಳಿ ತಗೊತೀನಿ, ಹಾಗೆ ಇದನ್ನು ಕ್ಯೂ ಆಫ್ ಎಕ್ಸ್ ಅಂತ ಹೇಳಿ ತಗೊಳ್ತೀನಿ. ಏನು? ಒಂದು ಪಿ ಆಫ್ ಎಕ್ಸ್, ಇನ್ನೊಂದು ಕ್ಯೂ ಆಫ್ ಎಕ್ಸ್. ಓಕೆ, ಎರಡರಲ್ಲಿ ಹಿಯರ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಏನಿದು? ದಿಸ್ ಇಸ್ ಅವರ್ ಡಿವೈಸರ್. ಕರೆಕ್ಟ್ ಅಲ್ಲ? ದಿಸ್ ಇಸ್ ಅವರ್ ಡಿವೈಸರ್. ಸೊ ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ದೆನ್? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಏನಿದು? ಮೈನಸ್ 2 ಇಸ್ ದ 0 ಆಫ್ ದಿಸ್ ಪಾಲಿನೋಮಿಯಲ್. ಕರೆಕ್ಟ್ ಅಲ್ವಾ? 0 ಆಫ್ ದ ಡಿವೈಸರ್ ಈಸ್ ಮೈನಸ್ 2. 0 ಆಫ್ ದ ಡಿವೈಸರ್ ಈಸ್ ಮೈನಸ್ 2. ಈಗ ಈ ಮೈನಸ್ 2ನ ತಗೊಂಡು ಎರಡೂ ಪಿ ಆಫ್ ಎಕ್ಸ್ ಹಾಗೆ ಕ್ಯೂ ಆಫ್ ಎಕ್ಸ್ ಎರಡೂ ಕಡೆಯಲ್ಲೂ ಹಾಕ್ತಾ ಹೋಗೋಣ. ಓಕೆ, ಸೊ ದಟ್ ಈಸ್ ಪಿ ಆಫ್ ಮೈನಸ್ 2 ಇಸ್ ಈಕ್ವಲ್ ಟು, ಓಕೆ, ಪಿ ಆಫ್ ಮೈನಸ್ 2 ಇಸ್ ಈಕ್ವಲ್ ಟು ಇದನ್ನು ಬರೀತಿದ್ದೀನಿ. ಓಕೆ, ಸೊ ಮೈನಸ್ 2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ 5 ಇಂಟು ಮೈನಸ್ 2 ಪ್ಲಸ್ 6. ಡನ್. ಓಕೆ, ಮೈನಸ್ 2 ಕ್ಯೂಬ್ ಎಷ್ಟು ಬರುತ್ತೆ? 2 ಕ್ಯೂಬ್ ಈಸ್ 8. ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಅಗೇನ್ ಮೈನಸ್ 8 ಬರುತ್ತೆ. ಓಕೆ, ಮೈನಸ್ 2 ಸ್ಕ್ವೇರ್ ಈಸ್ ಎಷ್ಟು ಬರುತ್ತೆ? 4 ಬರುತ್ತೆ. ಪ್ಲಸ್ 4, 4 3s ಪ್ಲಸ್ 12. ಈಗ 5 2s 10. ಎಂಥ 10? ಮೈನಸ್ 10 ಪ್ಲಸ್ 6. ಕರೆಕ್ಟ್ ಅಲ್ವಾ? ಗೆಟ್ಟಿಂಗ್ ಇಟ್? ಸೊ ಈಗ ನೋಡಿ, ವಾಟ್ ಐ ವಿಲ್ ಡೂ, ಮೈನಸ್ 10 ಮೈನಸ್ 8 ಎಷ್ಟಾಗುತ್ತೆ? ಮೈನಸ್ 18 ಆಗುತ್ತೆ. 12 ಪ್ಲಸ್ 6 ಎಷ್ಟಾಗುತ್ತೆ? ಪ್ಲಸ್ 18 ಆಗುತ್ತೆ. ಇದರ ಅರ್ಥ ಏನಾಯಿತು? ಮೈನಸ್ 18 ಪ್ಲಸ್ 18 ಕ್ಯಾನ್ಸಲ್ ಆಗಿ 0 ಉಳಿತು. ಇನ್ ಕೇಸ್ ನಿಮಗೆ 0 ಬಂತಾ? ಹಾಗಿದ್ರೆ ದಿಸ್ ಎಕ್ಸ್ ಪ್ಲಸ್ 2 ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನೋಮಿಯಲ್. ಯಾವಾಗ ಡಿವೈಸರ್ ಏನಿದೆ ಅಲ್ಲ ಅದರ 0ನ ನಾನು ಪಾಲಿನೋಮಿಯಲಿಗೆ ಹಾಕಿದಾಗ ನನಗೆ ರಿಮೈಂಡರ್ 0 ಬರಲೇಬೇಕು. ಬಂತು ಅಂದರೆ ಮಾತ್ರ ಈ ಒಂದು ಕೊಟ್ಟಿರೋಂಥ ನಂಬರ್ ಏನಿದೆಲ್ಲ, ಐ ಮೀನ್ ಪಾಲಿನೋಮಿಯಲ್ ಏನಿದೆಲ್ಲ, ದಟ್ ಈಸ್ ದ ಫ್ಯಾಕ್ಟರ್. ನಾಟ್ ಓನ್ಲಿ ಡಿವೈಸರ್, ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನೋಮಿಯಲ್. ಫ್ಯಾಕ್ಟರ್ ಏನು ಮಾಡುತ್ತೆ ಅಂತ ಹೇಳಿದೆ? ಹಾಂ, ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ನಂಬರನ್ನು ಡಿವೈಡ್ ಮಾಡಿ ರಿಮೈಂಡರ್ 0 ತಂದು ಕೊಡುತ್ತೆ. ಇನ್ ದ ಸೇಮ್ ವೇ ಈ ಒಂದು ಪಾಲಿನೋಮಿಯಲಿಗೆ ಇದು ಫ್ಯಾಕ್ಟರ್ ಆಗಿರೋದ್ರಿಂದ ಕಂಪ್ಲೀಟಾಗಿ 0 ತಂದು ಕೊಟ್ಟಿದೆ ರಿಮೈಂಡರ್. ಓಕೆ, ಸೊ ಇದನ್ನು ನಾವು ಇನ್ಸ್ಟೆಡ್ ಆಫ್ ಡಿವೈಡಿಂಗ್ ಬೋತ್ ಟು ಪಾಲಿನೋಮಿಯಲ್ಸ್ ನಾವೇನು ಮಾಡಿದ್ವಿ? 0 ಆಫ್ ದ ಪಾಲಿನೋಮಿಯಲ್ನ ಯೂಸ್ ಮಾಡ್ಕೊಂಡ್ವಿ.
ಅರ್ಥ ಆಯ್ತಾ? ಸೊ ಈಗ ಕ್ಯೂ ಆಫ್ ಎಕ್ಸ್ ಕಡೆಗೆ ಹೋಗೋಣ. ಸೊ ಕ್ಯೂ ಆಫ್ ಎಕ್ಸಲ್ಲಿ ಕ್ಯೂ ಆಫ್ ಎಕ್ಸ್ ಏನಿದೆ? ವಾಟ್ ಈಸ್ ದ ಕ್ಯೂ ಆಫ್ ಎಕ್ಸ್ ಹಿಯರ್? 2x + 4. 2x + 4. ಅರ್ಥ ಆಗ್ತಿದ್ದದ ಫ್ಯಾಕ್ಟರ್ ಥಿಯರಮ್ ಏನು ಹೇಳ್ತಿದೆ ಅಂತ? ಸೊ ಯಾವಾಗ ಡಿವೈಸರ್ನ 0 ತಗೊಂಡು ನಾವು ಪಾಲಿನೋಮಿಯಲ್ ಅಂದರೆ ಡಿವಿಡೆಂಡ್ ಒಳಗೆ ಹಾಕಿದಾಗ ಡಿವೈಸರ್ನ 0 ಡಿವಿಡೆಂಡ್ನ ಒಳಗಡೆ ಹಾಕಿದಾಗ ನಮಗೆ ರಿಮೈಂಡರ್ 0 ಬಂತು ಅಂದರೆ ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ವಾಟ್ ದ ಫ್ಯಾಕ್ಟರ್ ಥಿಯರಮ್ ಈಸ್ ಟೆಲ್ಲಿಂಗ್. ಓಕೆ, ಸೊ ಈಗ ಇಲ್ಲಿ ಕ್ಯೂ ಆಫ್ -2 ಹಾಕೋಣ. -2 2 ಇಂಟು -2 + 4 ಹಾಗಿದ್ರೆ -4 + 4 ವಿಚ್ ಇಸ್ ಈಕ್ವಲ್ ಟು 0. ಹಾಗಿದ್ರೆ ಎಕ್ಸಾಕ್ಟ್ಲಿ ಏನಿದು? x + 2 ಈಸ್ ಅ ಫ್ಯಾಕ್ಟರ್ ಆಫ್ ಬೋತ್ ಪಾಲಿನೋಮಿಯಲ್ಸ್. ಯಾವುದದು ಬೋತ್ ಪಾಲಿನೋಮಿಯಲ್ಸ್ ಅಂದರೆ? ಹಾಂ, ನಾನು ಆಲ್ರೆಡಿ ಬರ್ದ್ನಲ್ಲ, ಇವಾಗಿನ ನಾವು ನೋಡಿದ್ವಲ್ಲ ಪಾಲಿನೋಮಿಯಲ್ಸ್ಗಳು ಯಾವುದ್ಯಾವುದು? ಇದು ಇವೆರಡೂ ಪಾಲಿನೋಮಿಯಲ್ಸಿಗೆ ಇದು ಫ್ಯಾಕ್ಟರ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಗ್ರೇಟ್. ಈಗ ಈ ಪ್ರಶ್ನೆನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದ ಫ್ಯಾಕ್ಟರ್ ಥಿಯರಮ್. ಯೂಶಲಿ ನಮಗೆ ಫ್ಯಾಕ್ಟರ್ನ ಕೊಟ್ಬಿಟ್ಟು ಅಂದರೆ ಯಾವುದಾದ್ರೂ ಒಂದು ಪಾಲಿನೋಮಿಯಲ್, ಲೀನಿಯರ್ ಪಾಲಿನೋಮಿಯಲ್ನ ಕೊಟ್ಟು ಅದು ಇದರ ಫ್ಯಾಕ್ಟರ್ ಹೌದೋ ಅಲ್ವೋ ಅಂತ ಕೇಳ್ತಿದ್ರು. ಆದರೆ ಇಲ್ಲಿ ಕೊಟ್ಟಿರೋದೇ ಒಂದು ಪಾಲಿನೋಮಿಯಲ್, ಇದನ್ನು ನಾವು ಫ್ಯಾಕ್ಟರೈಸ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟರ್ ಥಿಯರಮ್. ಹೇಗೆ? ಲೆಟ್ ಅಸ್ ಸಿ. ನೋಡಿ, ನಾನೇನು ಮಾಡ್ತೀನಿ ಇಲ್ಲಿ ಅಂದರೆ, ಹಿಯರ್ ಫಸ್ಟ್ ಆಫ್ ಆಲ್ ಐ ಶುಡ್ ಫೈಂಡ್ ಔಟ್ ದ ಫ್ಯಾಕ್ಟರ್ಸ್. ಹೌದಾ? ಐ ಶುಡ್ ಫೈಂಡ್ ಔಟ್ ಸಮ್ ವ್ಯಾಲ್ಯೂಸ್. ಅದನ್ನು ನಾನು ಫ್ಯಾಕ್ಟರ್ಸ್ ಹೌದೋ ಅಲ್ವೋ ಅಂತ ಹೇಳಿ ಚೆಕ್ ಮಾಡೋದು. ಅಂದರೆ ನೋಡಿ, ಇಲ್ಲಿ y² - 5y + 6 ಅದೇ. ಹೌದಾ? ಈಗ ನೀವೇನು ಮಾಡಬೇಕು ಇಂಥ ಟೈಮಲ್ಲಿ ಅಂದರೆ, ನಿಮಗೆ ಯಾವುದೇ ಇನ್ನೊಂದು ಪಾಲಿನೋಮಿಯಲ್ನ ಕೊಟ್ಟು ಅದು ಇದರ ಫ್ಯಾಕ್ಟರ್ ಹೌದೋ ಅಲ್ವೋ ಅಂತ ಕೇಳ್ತಿಲ್ಲ. ಅವರೇನು ಕೇಳ್ತಿಲ್ಲ, ಒಂದೇ ಒಂದು ಪಾಲಿನೋಮಿಯಲ್ ಕೊಟ್ಟಾರೆ, ಮುಗೀತಷ್ಟೇ. ಫ್ಯಾಕ್ಟರೈಸ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟರ್ ಥಿಯರಮ್. ಹೌದಾ? ನೀವೇನು ಮಾಡಬೇಕು ಇಂಥ ಟೈಮ್ ಒಳಗೆ? ಪ್ರಾಡಕ್ಟ್ ತಗೊಳ್ಳಿ. ವಾಟ್ ಈಸ್ ದ ಪ್ರಾಡಕ್ಟ್ ಹಿಯರ್? ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತಲ್ಲ, ದಿಸ್ ಇಸ್ ದ ಪ್ರಾಡಕ್ಟ್. ಓಕೆ, ಒಂದು ವೇಳೆ y² ಜೊತೆ ಯಾವುದಾದ್ರೂ ನಂಬರ್ ಇದ್ದರೆ ಅದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆ ನಂಬರನ್ನು ತಗೊಳ್ಳಿ. ಓಕೆ, ನಾನೇನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇವಲ ಕಾನ್ಸ್ಟೆಂಟ್ ಟರ್ಮ್ನ ಮಾತ್ರ ನಾನು ತಗೊಳ್ತಿದ್ದೀನಿ. ಒಂದು ವೇಳೆ ಕೋಎಫಿಷಿಯೆಂಟ್ ಆಫ್ y² ಜೊತೆ ಯಾವುದಾದ್ರೂ ಕೋಎಫಿಷಿಯೆಂಟ್ ಇದ್ದರೆ ಅದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಳ್ತೀರಾ. ಈಗೇನು ಮಾಡ್ತೀರಾ? ಈ ಒಂದು ನಂಬರ್ ಏನಿದೆ ಅಲ್ಲ, ಇದರ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತೀರಾ. ಸಾರಿ, ಇದರ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. ಏನು ಮಾಡ್ತೀರಾ? ಇದರ ಫ್ಯಾಕ್ಟರ್ಸ್. ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್? ಇದಕ್ಕೆ 1 ಇದೆ, 2 ಇದೆ, 3 ಇದೆ. ಇವೆಲ್ಲ ಏನು? ಫ್ಯಾಕ್ಟರ್ಸ್ಗಳು. ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟರ್ ಥಿಯರಮ್ ಯೂಸ್ ಮಾಡಿ ಯಾವಾಗ ನಿಮಗೆ ಒಂದು ಪಾಲಿನೋಮಿಯಲ್ನ ಕೊಟ್ಟು ಈ ರೀತಿ ಯೂಸಿಂಗ್ ಫ್ಯಾಕ್ಟರ್ ಥಿಯರಮ್ ಫ್ಯಾಕ್ಟರೈಸ್ ಮಾಡಿ ಅಂತ ಕೇಳ್ತಾರಲ್ಲ, ಈ ರೀತಿ ಪ್ರಾಸೆಸ್. ಏನು ಮಾಡಬೇಕು? ಕಾನ್ಸ್ಟೆಂಟ್ ಟರ್ಮ್ನ ತಗೋಬೇಕು. ಇನ್ ಕೇಸ್ y² ಅಥವಾ x² ಜೊತೆ ಯಾವುದು ಕೋಎಫಿಷಿಯೆಂಟ್ ಇಲ್ಲ ಅಂದರೆ ಕೇವಲ ಲಾಸ್ಟ್ ಟರ್ಮನ್ನು ತಗೊಳ್ಳಿ. ಅದರ ಫ್ಯಾಕ್ಟರ್ಸ್ಗಳನ್ನು ಬರೀರಿ. ಇನ್ ಕೇಸ್ y² ಜೊತೆ ಯಾವುದಾದ್ರೂ ನಂಬರ್ ಇತ್ತಾ ಅದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆ ನಂಬರನ್ನು ಇಲ್ಲಿ ಬರೀರಿ. ಅದರ ಫ್ಯಾಕ್ಟರ್ಸನ್ನು ತಗೊಳ್ಳಿ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, ಸೊ ಈಗ ನನಗೇನೇನು ಸಿಕ್ತು? 1, 2, 3 ಸಿಕ್ತು. ಕರೆಕ್ಟ್ ಅಲ್ವಾ? ಈಗೇನು ಮಾಡ್ತೀನಿ ನಾನು? ಇದನ್ನು ಅಸ್ಯೂಮ್ ಮಾಡ್ತೀನಿ. P ಆಫ್ y ಇಸ್ ಈಕ್ವಲ್ ಟು y² - 5y + 6 ಅಂತ ಹೇಳಿ. ದಿಸ್ ಇಸ್ ದ ಪಾಲಿನೋಮಿಯಲ್. ಇದರಲ್ಲಿ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಓಕೆ, ದಟ್ ಈಸ್ P ಆಫ್ 1 ಇಸ್ ಈಕ್ವಲ್ ಟು 1² - 5 × y + 6. ದಟ್ ಈಸ್ 1² ಈಸ್ 1 ಮೈನಸ್ -1 ಅಲ್ಲ, ಇದು -5 × 1. ಹೌದಾ? -5 + 6. ನೋಡಿ ವಾಟ್ ಹ್ಯಾಪನ್ಸ್. ಇವಾಗ ಏನಾಗುತ್ತೆ? 6 - 5 ಈಸ್ 1. 1 + 1 ಈಸ್ ನೋಡಿ 6 + 1 7. 7 - 5 ಈಸ್ 2. ಹಿಂಗೂ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಯು ವಿಲ್ ಗೆಟ್ 2. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಏನು ಬಂತು ಉತ್ತರ? 2 ಬಂತು ಅಲ್ವಾ? ಸೊ ಹಾಗಿದ್ರೆ ಇದೇನು ಹೇಳ್ತಿದೆ? 2
ಈ 2 ಹೇಳ್ತಿದೆ ಐ ಆಮ್ ನಾಟ್ ದ ರಿಮೈಂಡರ್ 0. ನಾನು ರಿಮೈಂಡರ್ ಅಂದರೆ ನಾನು ರಿಮೈಂಡರ್ 0 ತಂದು ಕೊಡಲ್ಲ. ಯಾವಾಗ ಪಿ ಆಫ್ 1 ತಗೊಳ್ತಿರೋ ದಿಸ್ ಪಿ ಆಫ್ 1 ಇಟ್ ಡಸಂಟ್ ಸ್ಯಾಟಿಸ್ಫೈ ದಿಸ್. ಹೌದಾ? ಒಂದು ವೇಳೆ 1 ಏನಾದರೂ ಇದರ ಫ್ಯಾಕ್ಟರ್ ಆಗಿದ್ದಿದ್ರೆ ಅಂದರೆ 1 ಏನಿದೆ ಅಲ್ಲ ಇದು 0ನ ತಂದು ಕೊಟ್ಟಿದ್ದಿದ್ರೆ ನಾವು ಮುಂದೆ ಇದು ಫ್ಯಾಕ್ಟರ್ ಹೌದೋ ಅಲ್ವೋ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಿದ್ವಿ. ಹೆಂಗೆ ಫ್ಯಾಕ್ಟರ್ ಅಂತ ಫೈಂಡ್ ಔಟ್ ಮಾಡೋದು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮುಂದೆ ಇದು ಹೇಗೆ ಫ್ಯಾಕ್ಟರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಬೇಸಿಕಲಿ 1 ನಮಗೆ 0ನ ತಂದು ಕೊಡ್ತಿಲ್ಲ, ರಿಮೈಂಡರ್ ನಮಗೆ 0 ಬರ್ತಿಲ್ಲ, ಹಾಗಾಗಿ 1 ಈಸ್ ನಾಟ್ ದ ಫ್ಯಾಕ್ಟರ್. ಗೆಟ್ಟಿಂಗ್ ಇಟ್? ಸರಿ, ಈಗ 2 ಕಡೆಗೆ ಹೋಗೋಣ. ಪಿ ಆಫ್ 2 ಇಸ್ ಈಕ್ವಲ್ ಟು ಏನಿದೆ? y ಸ್ಕ್ವಯರ್ ಮೈನಸ್ 5y ಪ್ಲಸ್ 6. ಹೌದಾ? y ಸ್ಕ್ವಯರ್ ಮೈನಸ್ 5y ಪ್ಲಸ್ 6. ಕರೆಕ್ಟ್ ಅಲ್ಲ? ದಟ್ ಈಸ್ 2 ಸ್ಕ್ವಯರ್ ಮೈನಸ್ 5 ಇಂಟು 2 ಪ್ಲಸ್ 6. ಸೊ 2 ಸ್ಕ್ವಯರ್ ಈಸ್ 4 ಮೈನಸ್ 5 2s are 10 ಪ್ಲಸ್ 6. 6 ಪ್ಲಸ್ 4 ಈಸ್ 10. 10 ಮೈನಸ್ 10 ಈಸ್ 0. ಹಾಗಿದ್ರೆ ಪಿ ಆಫ್ 2 ಇಸ್ ಈಕ್ವಲ್ ಟು 0 ಬಂತು. ಇಟ್ ಮೀನ್ಸ್ ಇವಾಗ ಕೇಳಿಸ್ಕೊಳ್ಳಿ, ವೆನ್ ವಿ ಆರ್ ಟೇಕಿಂಗ್ 2 ನಮಗೆ ಏನು ಬಂತು? ಈ ಕಂಪ್ಲೀಟ್ ಪಾಲಿನೋಮಿಯಲ್ 0 ಬಂತು. ಇದರ ಅರ್ಥ ಏನು ಗೊತ್ತಾ? ದಿಸ್ 2 ಈಸ್ ನಥಿಂಗ್ ಬಟ್ ದ 0 ಆಫ್ ದ ಡಿವೈಸರ್. ಇದು ಬೇಸಿಕಲಿ ಈ 2 ಏನು ಗೊತ್ತಾ? 0 ಆಫ್ ದ ಡಿವೈಸರ್. ಹಾಗಿದ್ರೆ ಡಿವೈಸರ್ ಏನು? ಸಿಂಪಲ್, ಡಿವೈಸರ್ ಈಸ್ ಇದರ ಆಪೋಸಿಟ್. ನೋಡಿ, y ಮೈನಸ್ 2 ನೋಡಿ, y ಮೈನಸ್ 2 ಇಸ್ ಈಕ್ವಲ್ ಟು 0 ಮಾಡಿದರೆ y ವಿಲ್ ಬಿ ಈಕ್ವಲ್ ಟು 2. ಹಾಗಿದ್ರೆ y ಇಸ್ ಈಕ್ವಲ್ ಟು 2 ಇಸ್ ದ 0. ಆ 0 ತಗೊಂಡಿಲ್ಲ ಹಾಕಿದಾಗ ನಮಗೆ ಈ ಪಾಲಿನೋಮಿಯಲ್ 0 ಆಯಿತು. ನಾವು ಇವಾಗ ತಾನೇ ನೋಡಿದ್ವಲ್ಲ, ಫ್ಯಾಕ್ಟರ್ ಥೇರಮ್ನ ಅಪ್ಲೈ ಮಾಡಬೇಕಾದ್ರೆ ಯಾವಾಗ ಡಿವೈಸರ್ನ 0 ತಗೊಂಡು ಡಿವಿಡೆಂಡಲ್ಲಿ ಹಾಕಿದಾಗ ನಮಗೆ 0 ಬಂತು ಅಂದರೆ ಆವಾಗ ನಾವು ಹೇಳ್ಬೋದು ದಿಸ್ ಇಸ್ ದ ಫ್ಯಾಕ್ಟರ್ ಅಂತ. ಕರೆಕ್ಟ್ ಅಲ್ವಾ? ನೀವೇನು ಮಾಡ್ತೀರಾ? ಫಸ್ಟು ಈ ರೀತಿಯಾಗಿ ಪಾಲಿನೋಮಿಯಲ್ನ ಕೊಟ್ಟಾಗ ಅದರ ಫ್ಯಾಕ್ಟರ್ಸ್ನ ತಗೊಳ್ತೀರಾ, ಒಂದೊಂದನ್ನೇ ಚೆಕ್ ಮಾಡ್ತೀರಾ. ನೋಡಿ, 1 ಸ್ಯಾಟಿಸ್ಫೈ ಮಾಡಲಿಲ್ಲ, ಆದರೆ 2 ಸ್ಯಾಟಿಸ್ಫೈ ಮಾಡ್ತು. ದಟ್ ಈಸ್ ಪಿ ಆಫ್ 2 ಇಸ್ ಈಕ್ವಲ್ ಟು 0. ಹಾಗಿದ್ರೆ y ಮೈನಸ್ 2 ಇಸ್ ಈಕ್ವಲ್ ಟು 0 ಅಥವಾ y ಮೈನಸ್ 2 ಈಸ್ ದ ಫ್ಯಾಕ್ಟರ್. ಅರ್ಥ ಆಗ್ತಿದ್ದದಾ? ಸೊ y ಮೈನಸ್ 2 ಈಸ್ ದ ಫ್ಯಾಕ್ಟರ್. ಗೆಟ್ಟಿಂಗ್ ಇಟ್? ಯಾವುದ್ರ ಫ್ಯಾಕ್ಟರ್? ಇದರ ಫ್ಯಾಕ್ಟರ್. ಅರ್ಥ ಆಯ್ತಾ? ಅಂದರೆ ಇದು ಡಿವೈಸರು ಹೌದು, ಅಟ್ ದ ಸೇಮ್ ಟೈಮ್ ಫ್ಯಾಕ್ಟರ್. ಕಂಪ್ಲೀಟ್ ಆಗಿ ಇದನ್ನು ಡಿವೈಡ್ ಮಾಡಿಬಿಡುತ್ತೆ. ಗೆಟ್ಟಿಂಗ್ ಇಟ್? ಇಸ್ ದ ಫ್ಯಾಕ್ಟರ್ ಆಫ್ y ಸ್ಕ್ವಯರ್ ಮೈನಸ್ 5y ಪ್ಲಸ್ 6. ಈಗ ನೆಕ್ಸ್ಟು ಇನ್ನೊಂದೇನು 3 ಇದೆ, ಇದನ್ನೊಂದು ನೋಡ್ಬಿಡೋಣ. 3 ಇದೆ, ಇದನ್ನೊಂದು ನೋಡ್ಬಿಡೋಣ. ಸೊ 3 ರೈಟ್. ಸೊ 3 1 ನಿಮಿಷ, ಎಲ್ಲಿದೆ ಇದು? ಐ ವೆಂಟ್ ಸಮ್ವೇರ್ ಅನ್ಸ್. ಒನ್ ಸೆಕೆಂಡ್ ಕರೆಕ್ಟ್ ಅಲ್ವಾ? ಸೊ ಹಿಯರ್ ವಿ ಹ್ಯಾವ್ ಏನಿದೆ ನೆಕ್ಸ್ಟು? ಪಿ ಆಫ್ 2 ಇಸ್ ಈಕ್ವಲ್ ಟು 0 ಆಯ್ತಲ್ಲ. ಇನ್ ದ ಸೇಮ್ ವೇ ಪಿ ಆಫ್ 3 ಇಸ್ ಈಕ್ವಲ್ ಟು y ಸ್ಕ್ವಯರ್ ಮೈನಸ್ 5y ಪ್ಲಸ್ 6. ಕರೆಕ್ಟ್ ಅಲ್ವಾ? ಈಗೇನು ಮಾಡ್ತೀನಿ? y ಜಾಗದಲ್ಲಿ 3ನ ಹಾಕ್ತೀನಿ. 3 ಸ್ಕ್ವಯರ್ ಮೈನಸ್ 5 ಇಂಟು 3 ಪ್ಲಸ್ 6. 3 ಸ್ಕ್ವಯರ್ ಈಸ್ 9 ಮೈನಸ್ 15 ಪ್ಲಸ್ 6. 6 ಪ್ಲಸ್ 9 ಈಸ್ 15 ಮೈನಸ್ 15 ವಿಚ್ ಈಸ್ ಈಕ್ವಲ್ ಟು 0. ಹಾಗಿದ್ರೆ ಪಿ ಆಫ್ 3 ತಗೊಂಡಾಗ ವಿ ಆರ್ ಗೆಟ್ಟಿಂಗ್ 0, ವಿಚ್ ಮೀನ್ಸ್ ಇದೇನಿದು? 3 ಈಸ್ ನಥಿಂಗ್ ಬಟ್ ದ 0 ಆಫ್ ದ ಡಿವೈಸರ್. ಡಿವೈಸರ್ ಏನು? ಹಾಗಿದ್ರೆ ನೋಡಿ, ಇದು ಇನ್ ಟರ್ಮ್ಸ್ ಆಫ್ ವೈ ಯಲ್ಲಿದೆ, ಹಾಗಾಗಿ y ಮೈನಸ್ 3. ಇದರ ಅಪೋಸಿಟ್ ಸೈನ್ ತಗೊಳ್ಳಿ, ಮೈನಸ್ 3. ಒಂದು ವೇಳೆ ಇದು ಮೈನಸ್ 3 ಇದ್ರೆ y ಪ್ಲಸ್ 3 ತಗೊಳ್ಳಿ. ಸೊ y minus 3 is the factor of y square minus 5y plus 6. ನೋಡಿ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ನಾವು ಫ್ಯಾಕ್ಟರನ್ನು. ಗೆಟ್ಟಿಂಗ್ ಇಟ್? ಏನು ಪ್ರಾಸೆಸ್ ಅಂತ ಅರ್ಥ ಆಯ್ತಲ್ಲ?
ಎಸ್. ಸೊ ಇನ್ ದ ಸೇಮ್ ವೇ ಹಾಗಿದ್ರೆ 2 ಮತ್ತು 3 ಏನಿದೆಲ್ಲ ಇದನ್ನು ಯೂಸ್ ಮಾಡಿ ವಿ ಆರ್ ಗೆಟ್ಟಿಂಗ್ 2 ಫ್ಯಾಕ್ಟರ್ಸ್, ದಟ್ ಈಸ್ y ಮೈನಸ್ 2 ಹಾಗೆ y ಮೈನಸ್ 2 ಹಾಗೆ ಒಂದು ನಿಮಿಷ y ಮೈನಸ್ 3. ಇವೆರಡು ಏನು ಫ್ಯಾಕ್ಟರ್ಸ್ ಆಫ್ ದಿಸ್ ಪಾಲಿನೋಮಿಯಲ್. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಈಗ ನೆಕ್ಸ್ಟು ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಇದರಲ್ಲಿ ನಮಗೆ 4 ಐಡೆಂಟಿಟೀಸ್ಗಳು ಬರುತ್ತೆ. ತುಂಬ ಸುಲಭ. ನಾವು ಆಲ್ರೆಡಿ ಈ ಐಡೆಂಟಿಟೀಸ್ಗಳನ್ನು ನೋಡಿದ್ದೀವಿ. ಯಾವುದ್ಯಾವುದು? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ದಟ್ ಈಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಪ್ಲಸ್ ಎ ಅಂತನಾದರೂ ಬರೀಬೋದು ಅಥವಾ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್, ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, ಎ ಪ್ಲಸ್ ಬಿ ಅಂತನಾದರೂ ತಗೊಳ್ರಿ, ಎಕ್ಸ್ ಪ್ಲಸ್ ವೈ ಅಂತನಾದರೂ ತಗೊಳ್ರಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ 2xy. ಹೌದಾ? ದೆನ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 2xy. ದೆನ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್, ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ ವೈ. ಹೌದಾ? ಆ್ಯಂಡ್ ಅಟ್ ಲಾಸ್ಟ್ ಇನ್ನೊಂದಿದೆ, ದಟ್ ಈಸ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ದೀಸ್ 4 ಆರ್ ದ ಇಂಪಾರ್ಟೆಂಟ್ ಐಡೆಂಟಿಟೀಸ್. ಅರ್ಥ ಆಗ್ತಿದಾ? ಏನಿವೆಲ್ಲ ಇಂಪಾರ್ಟೆಂಟ್ ಐಡೆಂಟಿಟೀಸ್ಗಳು. ಓಕೆ, ಸೊ ಈ ಇಂಪಾರ್ಟೆಂಟ್ ಐಡೆಂಟಿಟೀಸ್ಗಳೇನು 4 ಇದಾವಲ್ಲ, ದೀಸ್ ಆರ್ ಆಲ್ ದ ಬೇಸಿಕ್. ಕರೆಕ್ಟ್ ಅಲ್ವಾ? ಇದರ ಜೊತೆಗೆ ನಾವು ಇನ್ನೂ 4 ಐಡೆಂಟಿಟೀಸ್ಗಳನ್ನು ಇವಾಗ ಕಲಿತೀವಿ. ದಟ್ ಈಸ್ ಯಾವ್ದ್ಯಾವುದು ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2xz. ಕರೆಕ್ಟ್ ಅಲ್ವಾ? ಎಸ್. ಹಾಗೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಡನ್. ಹಾಗೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಡನ್. At last x cube plus y cube plus z cube minus 3xyz is equal to x plus y plus z into ನೋಡಿ x square plus y square plus z square minus 2xy minus 2yz minus 2xz. ಅರ್ಥ ಆಯ್ತಾ? ಇವೆಲ್ಲ ಏನು? ದೀಸ್ ಆರ್ ಆಲ್ ಅಗೇನ್, ದೀಸ್ 4 ಆರ್ ಅಗೇನ್ ವೆರಿ 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 ಇಂಪಾರ್ಟೆಂಟ್ ಏನೋ ಫಾರ್ಮುಲಾಸ್ಗಳು, ಐಡೆಂಟಿಟೀಸ್ಗಳು. ನಾವು ಕ್ಲಾಸ್ 9th ಕಲಿತಾ ಇರುವಂಥದ್ದು. ಓಕೆ, ದೀಸ್ ಆರ್ ದ ಪ್ರೀವಿಯಸ್, ನಾವು ಆಲ್ರೆಡಿ ಕಲ್ತಿದ್ದೀವಿ 7th 8th ಕೂಡ. ಓಕೆ, ಇವುಗಳನ್ನು ನಾವು ಇವಾಗ ಕಲ್ತಿದ್ದೀವಿ. ಗೆಟ್ಟಿಂಗ್ ಇಟ್? ಅರ್ಥ ಆಯ್ತಾ? ಓಕೆ, ಸೊ ಈಗ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಫೈಂಡ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್. ನೋಡಿ, ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ನ ನಾವು ಯೂಸ್ ಮಾಡಬೇಕು. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ಇದೆ. ಹೌದಾ? ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3. ಸೊ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ಇದೆ. ಹೌದಾ? ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ಇದೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಗೊತ್ತು. ಹಾಗಿದ್ರೆ ಇಲ್ಲಿ ಎ ಮತ್ತು ಬಿ ಸೇಮ್ ಇದೆ ಅಲ್ಲ, ಒಟ್ಟುಡು ಸಿಂಪಲ್. ಇಲ್ಲೇನು ಮಾಡಬೇಕು? 2 ಸರ್ತಿ ಇದೆ, ಹಾಗಾಗಿ ಸ್ಕ್ವಯರ್ ಮಾಡಬೇಕು. ಅಂದರೆ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವಯರ್ ಮಾಡಿ. ವಿಚ್ ಈಸ್ ಆಫ್ ದ ಫಾರ್ಮ್? ಯಾವ ಫಾರ್ಮಲ್ಲಿ ಇದೆ ಇದು? ಯಾವ ಫಾರ್ಮಲ್ಲಿ ಇದೆ? ಫಸ್ಟ್ ಆಫ್ ಆಲ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಫಾರ್ಮೆಟಲ್ಲಿ ಇದೆ. ಹೌದಾ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಸ್ಕ್ವಯರ್ ಆಗುತ್ತೆ. ದಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ 2xy. ಸೊ ಇನ್ ದ ಸೇಮ್ ವೇ
ಈಗ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ x ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ಹಿಯರ್ x ಈಸ್ x ಓನ್ಲಿ, y ಈಸ್ 3 ದಟ್ ಈಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು x ಇಂಟು y ಈಸ್ 3. ಸೊ ಯು ವಿಲ್ ಗೆಟ್ x ಸ್ಕ್ವಯರ್ ಪ್ಲಸ್ 9 ಪ್ಲಸ್ 6x. ಕರೆಕ್ಟ್ ಅಲ್ವಾ? ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. This is what you are going to get. Find the following products using appropriate identities ಅಂತ ಕೇಳ್ತಿದ್ದಾರೆ ಅಲ್ವಾ? ಸೊ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ನ ನಾವು ಯೂಸ್ ಮಾಡಬೇಕು ಅಂತ ಅವ್ರು ಹೇಳಿರೋದು. ಸೊ ದ್ಯಾಟ್ಸ್ ವೈ ವಿ ಆರ್ ಯೂಸಿಂಗ್ ದಿಸ್. ನಮಗೆ ಕಡೆಯದಾಗಿ ಏನು ಬಂತು? ಎಕ್ಸ್ ಸ್ಕ್ವಯರ್ ಪ್ಲಸ್ 9 ಪ್ಲಸ್ 6x ಬಂತು. ಓಕೆ, ಸೊ ಈಗ ಎರಡನೇದನ್ನು ಸಾಲ್ವ್ ಮಾಡೋಣ. ದಟ್ ಈಸ್ x ಮೈನಸ್ 3 ಹೋಲ್ ಸ್ಕ್ವಯರ್ which is equal to, correct alva, x minus 3 whole square that is x square. Okay, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a minus b ಅಂದರೆ x minus y whole square ಫಾರ್ಮೆಟ್ ಅಲ್ಲಿ ಇದೆ. ಸೊ x square plus 3 square minus 2 into x into 3. ರೈಟ್. ಸೊ ಹಾಗಿದ್ರೆ x square plus 9 minus 6x is the answer. ಸೊ ಈ ಎರಡೂ ಪ್ರಶ್ನೆಯಲ್ಲಿ ಡಿಫ್ರೆನ್ಸ್ ಏನು? ಇದು ಪ್ಲಸ್ 6, ಇದು ಮೈನಸ್ 6 ಬಂತು. ಕರೆಕ್ಟ್ ಅಲ್ವಾ? ರೈಟ್, ಎಸ್, ಎಕ್ಸಾಕ್ಟ್ಲಿ. ಸೊ ಇಲ್ಲಿಗೆ ಈ ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಸೊ ಈ ಐಡೆಂಟಿಟೀಸ್ಗಳನ್ನು ನೀವು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಗೆಟಿಂಗ್ ಇಟ್? ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಪಾಲಿನೋಮಿಯಲ್ಸಲ್ಲಿ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಿದ್ದಾಯಿತು, ಅರ್ಥ ಮಾಡ್ಕೊಂಡಿದ್ದಾಯಿತು, ಹೌದಾ? ಸೊ ಇದನ್ನು ಕಂಪ್ಲೀಟಾಗಿ ಸಮರೈಸ್ ಮಾಡಿದ್ದು ಆಯಿತು. ಈ ಒಂದು ಸೆಷನ್, ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸೆಷನಲ್ಲಿ ಮತ್ತೆ ಇನ್ನೊಂದು ಚಾಪ್ಟರನ್ನು ರಿವೈಸ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಚೆನ್ನಾಗಿ ಓದ್ಕೊಳ್ಳಿ, ಅಭ್ಯಾಸ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.